ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅಂದ್ರೆ ಪೆಟ್ಸ್ ಇರೋ ಮನೇಲಿ ಬಟ್ ನಾಯಿಗಳಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಾಯಿಗಳು ಸಾಕ್ತಾ ಇರೋರ್ಗಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಾನಿದು ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟು ನಾನು ನಿಮಗೆ ಹೇಳ್ತಾ ಇರೋದು. ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಮಾಡಿ ಈಗ ಸ್ವಲ್ಪ ಬೆಟರ್ ಆಗಿದೆ. ಅದಕ್ಕೆ ನಾನು ನಿಮಗೆ ಹೆಲ್ಪ್ಫುಲ್ ಆಗೋ ಥರ ಹೇಳ್ತಾ ಇದ್ದೀನಿ. ಅಂದರೆ ಏನೇನು ಯೂಸ್ ಮಾಡ್ಬೋದು ಅವ್ರಿಗೆ ಹೆಲ್ಪ್ಫುಲ್ ಆಗೋ ಥರ ಅದನ್ನೆಲ್ಲ ನಾನು ಹೇಳ್ತೀನಿ. ಮತ್ತು ಮೇಯ್ನ್ ಇರೋದು ಹೇರ್ಸೇ ಅಲ್ವಾ, ಹೇರ್ಸ್ದು ಹೇಳ್ತೀನಿ. ಮತ್ತು ಬೇರೆದು ಸ್ವಲ್ಪ ಸ್ವಲ್ಪ ಟಿಪ್ಸ್ ಹೇಳ್ತೀನಿ. ನಿಮಗೆ ಹೆಲ್ಪ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡೋದಂದ್ರೆ ಏನು, ಹೇರ್ಸ್ ಪ್ರಾಬ್ಲಮ್ ಅಂತೂ ಡಾಗ್ಸಲ್ಲಿ ತುಂಬಾನೇ ಇರುತ್ತೆ. ನಾನು ಅದಕ್ಕೆ ಒಂದೊಂದು ಚಿಕ್ಕದು ನನಗೆ ಗೊತ್ತಿರೋದನ್ನ ನಾನು ಸಜೆಸ್ಟ್ ಮಾಡ್ತೀನಿ. ನಿಮ್ಗೇನಾದರೂ ಗೊತ್ತು ಅಂದರೆ, ಬೇರೆದೇನಾದರೂ ಗೊತ್ತು ಅಂದರೆ ನಾನು ಬೇರೆ ವಿಡಿಯೋ ಮಾಡ್ತೀನಿ. ನೀವು ಕಮೆಂಟಲ್ಲಿ ಹೇಳಿ, ನಾನು ಬೇಕಾದರೆ ಬೇರೆ ವಿಡಿಯೋ ಮಾಡಿಬಿಟ್ಟು ಹೇಳ್ತೀನಿ. ಈಗ ಫಸ್ಟ್ ಬಂದ್ಬಿಟ್ಟು ನಮಗೆ ಪ್ರಾಬ್ಲಮ್ ಆಗೋದೆ ಈ ಥರ ಬ್ಲ್ಯಾಕ್ ಡ್ರೆಸ್ ಇದ್ದಾಗ. ಎಲ್ಲರ ಮನೇಲೂ ಹೇರ್ಸ್ದು ತುಂಬಾನೇ ಪ್ರಾಬ್ಲಮ್ಮು. ಈ ಥರ ಬ್ಲ್ಯಾಕ್ ಡ್ರೆಸ್ ಹಾಕಿದ್ರಿ ಅಂದರೆ ಮಾತ್ರ ಆಚೆ ಹೋಗೋಕ್ಕಾಗಲ್ಲ, ಅಷ್ಟು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾನು ನಿಮಗೆ ಫಸ್ಟ್ ಬಂದ್ಬಿಟ್ಟು ಇದು ರೋಲರ್ ತೋರಿಸ್ತೀನಿ. ಇದು ತುಂಬ ಜನಕ್ಕೆ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರು ಯೂಸ್ ಮಾಡಿ. ಇದು ನಾನು ತಗೊಂಡಿದ್ದು ಐಕ್ಯದಲ್ಲಿ. ಮೇ ಬಿ 100 ರೂಪೀಸು ಎಷ್ಟೋ ಆಗಿರ್ಬೋದು ಅನ್ಕೊತೀನಿ ಅವಾಗ ತಗೊಂಡಾಗ. ನೀವು ಇದನ್ನ ಟ್ರೈ ಮಾಡಿ. ನಾನು 1 ಇಯರ್ ಬ್ಯಾಕ್ ಏನೋ ತಗೊಂಡಿದ್ದು, ಆಫರೆಲ್ಲ ಏನೋ ಗೊತ್ತಿಲ್ಲ, ಬಟ್ 100 ಇತ್ತು. ಮತ್ತು ಇದು ರೋಲರ್ ಇದೆಲ್ಲ, ಇದೂ 100 ರೂಪೀಸ್ಗೆ ಫುಲ್ ಪ್ಯಾಕ್ 4 ಸಿಗುತ್ತೆ. ನೀವು ಬೇಕಾದರೆ ಇದು ಖಾಲಿ ಆದಮೇಲೆ ಇದು ತೆಗೆದುಬಿಟ್ಟು ಹಾಕೋಬೋದು. ಮತ್ತು ಇದು ಆರಾಮಾಗಿ ಹೇರ್ಸ್ ಏನಾದರೂ ಇದ್ದರೆ ಆರಾಮಾಗಿ ಹೀಗೆ ಮಾಡಿಕೊಂಡು ಇದು ಪೇಪರ್ನ ತೆಗೆದುಬಿಟ್ರೆ ಆಗೋಯ್ತು. ಇನ್ನೊಂದು ಶೀಟು ಹೊಸದಿರುತ್ತೆ. ಅಕಸ್ಮಾತಾಗಿ ನಿಮಗೆ ಇದು ಬೇಡ, ಇದು ಯೂಸ್ ಮಾಡಲ್ಲ, ಇಲ್ಲ ಎಲ್ಲಾದರೂ ಹೋಗಿ ತರಬೇಕು, ಇಲ್ಲ ಆನ್ಲೈನಲ್ಲಿ ತಗೊಳಕ್ಕೆ ಕಷ್ಟ ಅಂದರೆ, ಎಮರ್ಜೆನ್ಸಿಗೆ ಹೇಳ್ತಾ ಇರೋದು, ಈ ಥರ ಪ್ಲಾಸ್ಟರ್ ಬರುತ್ತಲ್ಲ, ನಿಮ್ಮ ಮನೇಲಿ ಏನಾದರೂ ಈ ಥರ ಪ್ಲಾಸ್ಟರ್ ಇತ್ತು, ಬಟ್ಟೆಗೆ ಏನಾದರೂ ಎಮರ್ಜೆನ್ಸಿಗೆ ನೀವು ಆಚೆ ಹೋಗಬೇಕು ಬಟ್ ಇದು ರೋಲರ್ ಇಲ್ಲ ಅನ್ನೋವಾಗ ಇದನ್ನ ಯೂಸ್ ಮಾಡಿ. ಇದು ಈ ಪ್ಲಾಸ್ಟರ್ ಬರುತ್ತಲ್ಲ, ಈ ಪ್ಲಾಸ್ಟರ್ನ ಕಟ್ ಮಾಡಿಕೊಂಡು ಅರ್ಧ ಹಿಂಗೆ ಮಾಡಿಬಿಡಿ. ಸೇಮ್ ಈ ಗಮ್ ಥರನೇ ಇದು ಇರುತ್ತೆ. ನಾನು ಇದು ಎಕ್ಸ್ಪೀರಿಯನ್ಸ್ ಮಾಡಿ, ನಾನು ನಿಮಗೆ ಎಕ್ಸ್ಪಿರಿಮೆಂಟ್ ಮಾಡಿಬಿಟ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದು ಚೆನ್ನಾಗಿ ಇದೂ ಹೇರೋಗುತ್ತೆ, ಸೇಮ್ ಗಮ್ಮೇ ಇದ್ದಂಗಿದೆ. ನೀವು ಮೇ ಬಿ ಇದನ್ನು ಬೈ ಮಾಡ್ಬೋದು, ಬಟ್ ನನಗೊಂದು ಕಡೆ ರೋಲರು ಬೆಸ್ಟ್ ಅನಿಸುತ್ತೆ. ನೀವು ಬೇಕಾದ್ರೆ ಇದನ್ನು ಟ್ರೈ ಮಾಡಿ, ಓಕೆನಾ? ಇಷ್ಟೇ. ಮತ್ತೆ ಅವೆರಡೂ ಆಗಿಲ್ಲ ನಿಮಗೆ ಅಂದರೆ, ಒಂಚೂರು ಕೈ ಒದ್ದೆ ಮಾಡಿಕೊಂಡು ನೀವು ಬಟ್ಟೆ ಮೇಲೆ ಹಿಂಗೆ ಅಂದ್ರೂ ಹೇರ್ಸ್ ಹೋಗುತ್ತೆ. ಅದನ್ನು ನಾನು ಟ್ರೈ ಮಾಡಿದ್ದೀನಿ, ನೀವು ಟ್ರೈ ಮಾಡಿ. ಬೆಸ್ಟ್, ಮೂರೂ ಬೆಸ್ಟಾಗೇ ಇರುತ್ತೆ. ಬಟ್ ಕೈ ಒದ್ದೆ ಮಾಡಿಕೊಂಡು ಮಾಡೋದೂ ಬರುತ್ತೆ, ಬಟ್ ಸ್ವಲ್ಪ ಪೇಷನ್ಸ್ ಇರಬೇಕು. ಅದಕ್ಕೆ ರೋಲರಲ್ಲಿ ಸ್ವಲ್ಪ ಬೇಗ ಮಾಡ್ಕೊಂಡ್ಬಿಡ್ಬೋದು. ಅದು ನನಗಾಗಿರೋ ಎಕ್ಸ್ಪೀರಿಯನ್ಸು. ಮತ್ತು ಪ್ಲಾಸ್ಟರಲ್ಲೂ ಅಷ್ಟೇ, ಬಟ್ ಪ್ಲಾಸ್ಟರ್ ನನಗನ್ಸೋ ಪ್ರಕಾರ ಬೇಡ, ರೋಲರೇ ನೀವು ತಗೊಳ್ಳಿ, ಚೆನ್ನಾಗಿರುತ್ತೆ. ಬಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಇದನ್ನ ಯೂಸ್ ಮಾಡಿ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ನೀವು ವೀಕ್ಲಿ ಒನ್ಸ್ ಇಲ್ಲ ವೀಕ್ಲಿ ಟ್ವೈಸು, ಇಲ್ಲ ಅಂದರೆ ಡೈಲಿ ಅದಕ್ಕೆ ಕೋಮ್ ಮಾಡಿ. ಯಾವುದಾದ್ರೂ ಬಾಚಿನ್ಗೆಲ್ಲ ಬರುತ್ತಲ್ಲ ಅವ್ರಿಗೆ, ಪೆಟ್ಸ್ಗೆ ಅಂತ ಹೇಳ್ಬಿಟ್ಟು ಆ ಥರ ಕೋಮ್ ಮಾಡಿಬಿಟ್ಟು, ಮತ್ತು ಗ್ಲೌಸ್ ಬರುತ್ತಲ್ಲ, ಹ್ಯಾಂಡ್ ಗ್ಲೌಸ್ ಬರುತ್ತೆ ಗೊತ್ತಾ ನಿಮಗೆ, ಹ್ಯಾಂಡ್ ಗ್ಲೌಸ್ ಕೋಮ್ ಥರ ಹಿಂಗೆ ಮಾಡೋದು, ಅದ್ರಲ್ಲಿ ಮಾಡಿ. ಅದರಲ್ಲಿ ಸೂಪರಾಗಿ ಹೋಗುತ್ತೆ ಕೂದಲು. ಅಂದರೆ ಲ್ಯಾಬು ಆ ಥರ ಇದ್ದರೆ ಅದ್ರಲ್ಲಿ ಹೋಗುತ್ತೆ. ಲಾಂಗ್ ಆಗಿತ್ತು ಹೇರ್ಸು ಅಂದರೆ ಸ್ವಲ್ಪ ಶಿಡ್ಸು ಥರವು ಅಂಥವಂದರೆ ಹೇಳ್ತೀನಿ ಗೈಸ್. ಈ ಥರದ್ದು ಯೂಸ್ ಮಾಡಿ. ಶಿಡ್ಸುಗಳಿಗೆ ಇದು ಫುಲ್ ಶಾರ್ಪ್ ಇರೋದ್ರಿಂದ ಪಿನ್ನು ಒಳಗೋಗಿ ಅವ್ರಿಗೆ ಇದು ಮಾಡುತ್ತೆ. ಇದಕ್ಕೆ ಗ್ಲೌಸ್ದು ಬರುತ್ತಲ್ಲ ಕೋಮು, ಅದರಲ್ಲಿ ಶಿಡ್ಸುಗಳಿಗೆ ಮಾಡಿದ್ರೆ ಅಷ್ಟು ಎಫೆಕ್ಟ್ಫುಲ್ ಆಗಿರಲ್ಲ. ಅದು ಲ್ಯಾಬ್ಸ್ಗೆ ಮತ್ತು ಶಾರ್ಟ್ ಹೇರ್ಸ್ ಇರುತ್ತಲ್ಲ, ರಾಟ್ ವಿಲ್ಲರು ಅಂಥದಕ್ಕೆ ಅಂದರೆ ಹೆಲ್ಪ್ ಆಗುತ್ತೆ. ಇದಕ್ಕೆ ಸ್ವಲ್ಪ ಕಷ್ಟನೇ, ಹೇರ್ಸ್ ಎಲ್ಲ ಬೇಗನೂ ಬರಲ್ಲ. ಮತ್ತು ನೀವು ಆಚೆ ಹೋಗ್ತೀರಾ, ಟಿಕ್ಸ್ ಏನಾದರೂ ಇತ್ತು ಅಂದರೆ, ಏನಾದರೂ ಟಿಕ್ಸ್ ಏನಾದರೂ ಬರುತ್ತೆ ಆಚೆಯಿಂದ ಹೋಗಿ ಬಂದರೆ ಅಂದರೆ, ನೀವು ಆಚೆ ಕರ್ಕೊಂಡೋಗಿ ಮನೆಗೆ ಬಂದಿದ ತಕ್ಷಣನೇ ಫಸ್ಟು ಚೆನ್ನಾಗಿ ಕೋಮ್ ಮಾಡಿಬಿಡಿ ಹೇರ್ಸ್ನ. ಅವಾಗ ಅಲ್ಲೇನಾದರೂ ಟಿಕ್ಸ್ ಇದ್ರೂ ಬಂದ್ಬಿಡುತ್ತೆ. ಅದಕ್ಕೆ ಹೆಂಗೆ ಬರುತ್ತೆ ಅಂದರೆ, ಕೋಮು ನನ್ನ ಹತ್ರ ಇಲ್ಲ, ಅದು ಗ್ಯಾಪ್ ಇರಲ್ಲ, ಆ ಥರ ಕೋಮ್ ಬರುತ್ತೆ ಗೊತ್ತಾ ನಿಮಗೆ. ಆ ಕೋಮಲ್ಲಿ ಹಿಂಗೆ ಮಾಡಿ, ನಾನು ಫೋಟೋ ಇದ್ರೆ ಹಾಕ್ತೀನಿ, ಆ ಥರ ಕೋಮಲ್ಲಿ ತಲೆ ಬಚ್ಬಿಡಿ. ಅವಾಗ ಏನಾದರೂ ಏನೇನಾದರೂ ಟಿಕ್ಸ್ ಏನಾದರೂ ಹತ್ಕೊಂಡಿದ್ರೂ ಅದನ್ನು ಫುಲ್ ಕ್ಲಿಯರ್ ಆಗಿಬಿಡುತ್ತೆ. ಅವಾಗ ಹತ್ಕೊಳ್ಳೋ ಚಾನ್ಸಸ್ ಕಮ್ಮಿ ಇರುತ್ತೆ. ಅದನ್ನ ಯೂಸ್ ಮಾಡಿ.
ಮತ್ತೆ ಬಂದ್ಬಿಟ್ಟು ನೀವು ಆಚೆ ಎಲ್ಲ ಬಟ್ಟೆ ಇಟ್ಟರೆ ಅದ್ರಲ್ಲಿ ಹೇರ್ಸ್ ಮೆತ್ಕೊತಾ ಇದೆ ಹಾಗೆ ಹೀಗೆ ಅಂದರೆ ನೀವು ಆಚೆ ಜಾಸ್ತಿ ಇಡಕ್ಕೆ ಹೋಗಬೇಡಿ. ಆಲ್ಮೋಸ್ಟ್ ಕಬೋರ್ಡು ಇಲ್ಲ ಬಾಕ್ಸು ಅಂಥದ್ರಲ್ಲಿ ಇಡಿ, ಆವಾಗ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಆಲ್ಮೋಸ್ಟು ನೀವೇನಾದರೂ ರೆಂಟೆಡ್ ಹೌಸ್ಗೆ ಹೋದ್ರೂ ಆಲ್ಮೋಸ್ಟ್ ಕಬೋರ್ಡ್ಸ್ ಎಲ್ಲ ಹಾಕಿ ಎಲ್ಲ ಐಟಮ್ಸು ಒಳಗೆ ಹಾಕೋ ಥರದೇ ನೋಡಿ, ಇಲ್ಲ ಅಂದರೆ ತುಂಬಾ ಕಷ್ಟ ಆಗಿಬಿಡುತ್ತೆ. ಅಂದರೆ ಎಲ್ಲಾದರೂ ಒಂದು ಬಟ್ಟೆ ಇಡಂಗಿಲ್ಲ, ಅಲ್ಲಿ ಹೇರ್ಸ್ ಆಗುತ್ತೆ. ಅದಕ್ಕೆ ನಾನು ನಿಮಗೆ ಇದು ಸಜೆಷನ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು, ಇದು ನಾನು ಟ್ರೈ ಮಾಡಿಲ್ಲ, ಬಟ್ ಬೇರೆಯವ್ರು ಟ್ರೈ ಮಾಡಿರೋದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅಂದರೆ ಆಲ್ಮೋಸ್ಟ್ ಹೇರ್ ಫಾಲೇ ಫುಲ್ ಕಂಟ್ರೋಲ್ ಆಗಿದೆ ಅಂತಂದರೆ ಒಳಗಿಂದ ಆಗೋದಾದರೆ ನಾನು ಇನ್ನೂ ಟ್ರೈ ಮಾಡಿಲ್ಲ. ಮೇ ಬಿ ಮುಂದೆ ಏನಾದರೂ ವ್ಲಾಗ್ಸಲ್ಲಿ ಏನಾದರೂ ನಾನು ಟ್ರೈ ಮಾಡಿದ್ರೆ ನಾನು ವ್ಲಾಗ್ಸಲ್ಲಿ ಹೇಳ್ತೀನಿ. ಕೊಕೊನಟ್ ಆಯಿಲು 1 ಸ್ಪೂನು, ಅಂದರೆ ಕುಕ್ಕಿಂಗ್ದು ಬರುತ್ತಲ್ಲ ಅದು, ಅಂದರೆ ತಿನ್ನೋ ಆಯಿಲು ಕೊಕೊನಟ್ ಆಯಿಲ್ ಇರುತ್ತಲ್ಲ ಅದನ್ನ 1 ಸ್ಪೂನು ಡೈಲಿ ಇಲ್ಲ ವೀಕ್ಲಿ ಯಾವಾಗಾದರೂ ಹಾಕಿ ಟ್ರೈ ಮಾಡ್ತಾ ಇರಿ. ನಿಮಗೆ ಗೊತ್ತಾಗುತ್ತೆ, ಫುಲ್ಲು ಚೇಂಜಸ್ ಗೊತ್ತಾಗುತ್ತೆ, ಹೇರ್ ಫಾಲ್ ಎಲ್ಲ ಕಮ್ಮಿ ಆಗುತ್ತಂತೆ. ಮತ್ತೆ ಇನ್ನೊಂದು ಟಿಪ್ಸ್ ಹೇಳಬೇಕಾದ್ರೆ, ಅಂದರೆ ಹೇರ್ಸ್ ಕ್ಲೀನ್ ಮಾಡೋದಕ್ಕೆ ಟೈಲ್ಸಲ್ಲಿ ಏನಾದರೂ ಕ್ಲೀನ್ ಆಗಬೇಕು ಅಂದರೆ ಆಲ್ಮೋಸ್ಟ್ ವ್ಯಾಕ್ಯೂಮ್ ಕ್ಲೀನರ್ ಇಟ್ಕೊಳ್ಳಿ. ಅಂದರೆ ಅದು ನೆಲನ ಗುಡಿಸಿ ಒರೆಸುತ್ತಲ್ಲ ಆ ವ್ಯಾಕ್ಯೂಮ್ ಕ್ಲೀನರ್ನ ಇಟ್ಕೊಳ್ಳಿ, ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೀವು ಆನ್ ಮಾಡಿ ಇಟ್ಟರೆ ಸಾಕು, ಅದೇನಾದರೂ ಫುಲ್ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಬರುತ್ತೆ. ಹೇರ್ಸ್ ಎಷ್ಟೇ ಬಂದ್ರೂ ಆಲ್ಮೋಸ್ಟ್ ಕಂಟ್ರೋಲ್ ಮಾಡೋದ್ರಲ್ಲಿ ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ರೋಬೋಟ್ ವ್ಯಾಕ್ಯೂಮ್ ಕ್ಲೀನರ್ ಬರುತ್ತಲ್ಲ ನೆಲದ ಮೇಲೆ ಓಡಾಡೋದು, ಅದ್ರ ಪಾಡಿಗೆ ಅದನ್ನೇ ನಾವು ಟೈಮಿಂಗ್ ಸೆಟ್ ಮಾಡಿ ಇಟ್ಟರೆ ತುಂಬ ಒಳ್ಳೆಯದು. ನಾವು ತಗೊಂಡಿದ್ದು 5 years ಬ್ಯಾಕು, ಅವಾಗ 10,000 ಏನೋ ಇತ್ತು. ಈಗ ಎಷ್ಟಿದೆ ವ್ಯಾಕ್ಯೂಮ್ ಕ್ಲೀನರ್ಸ್ ಅಂತ ಗೊತ್ತಿಲ್ಲ ನನಗೆ, ಬಟ್ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದು ತಗೊಳ್ಳಿ, ಆವಾಗ ಮನೆಯೂ ಸೂಪರ್ ಕ್ಲೀನಾಗಿರುತ್ತೆ. ಮತ್ತು ಮೇಯ್ನ್ ಬಂದ್ಬಿಟ್ಟು ನೀವು ನೋಡಿದ್ದೀರಾ ಪೆಟ್ಸ್ ಕಾಲಲ್ಲೆಲ್ಲ ಫುಲ್ಲು ಗಾಯ ಥರ ಎಲ್ಲ ಆಗಿರುತ್ತೆ. ಪ್ಲೀಸ್ ಅದಕ್ಕೆ ಏನಂದರೆ ನಾವು ಹಾಕ್ತಿರಲ್ಲ, ಇದು ಮನೆ ಕ್ಲೀನ್ ಮಾಡೋಕ್ಕೆ, ಫ್ಲೋರ್ ಕ್ಲೀನ್ ಮಾಡೋಕ್ಕೆಲ್ಲ ಹಾಕ್ತಿರಲ್ಲ ನೀರ್ ಜೊತೆಗೆ ಲಿಕ್ವಿಡ್ ಏನಾದರೂ ಹಾಕ್ತಾ ಇರ್ತೀರಲ್ಲ, ಅದರಿಂದನೇ ಪ್ರಾಬ್ಲಮ್ ಆಗ್ತಾ ಇರೋದು. ನಮಗೂ ರೀಸೆಂಟಾಗೆ ಗೊತ್ತಾಗಿದ್ದು. ಅದ್ರ ಬದಲು ನೀವು ವಾಟರ್ಗೆ ಸಾಲ್ಟ್ ಹಾಕೊಂಡು ಒರೆಸಿ, ಬೇಕಾದರೆ ಮಂತ್ಲಿ ಒನ್ಸ್ ಇಲ್ಲ 2 ವಾರಕ್ಕೆ ಒಂದ್ಸರಿನೋ ಬೇಕಾದರೆ ಒಂದ್ಸರಿ ಕ್ಲೀನಾಗಿ ಒರೆಸ್ಕೊಳ್ಳಿ ಅದರಲ್ಲಿ ಲಿಕ್ವಿಡಲ್ಲಿ. ಬಟ್ ಯಾವಾಗಲೂ ಡೈಲಿ ಒರೆಸ್ತೀರಾ ಏನಾದರೂ ಹಂಗೇನಾದರೂ ಇದ್ದರೆ ಪ್ಲೀಸ್ ಅದರಲ್ಲಿ ಒರೆಸ್ಬೇಡಿ. ಇಲ್ಲ ಪೆಟ್ಸಿಗೆ ಅಂತಲೇ ಬರುತ್ತೆ ಅನಿಸುತ್ತೆ ಲಿಕ್ವಿಡು, ಪೆಟ್ಸಿಗೆ ಅಂದರೆ ಹಾನಿ ಆಗದೆ ಇರೋದು ಯಾವುದಾದ್ರೂ ಇದ್ದರೆ ಅದನ್ನ ಟ್ರೈ ಮಾಡಿ. ಇಲ್ಲ ಅಂದರೆ ಇದು ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ, ಪಾಪ ಅಲ್ವಾ, ಅವ್ರ ಕಾಲುನು ಸವಿತಾ ಹೋಗುತ್ತೆ. ನನಗೂ ರೀಸೆಂಟಾಗೆ ಗೊತ್ತಾಗಿದೆ, ಅವಾಗಿಂದ ಸಾಲ್ಟ್ ವಾಟರ್ನ ಯೂಸ್ ಮಾಡ್ತೀನಿ, ನೀವು ಅದನ್ನೇ ಯೂಸ್ ಮಾಡಿ. ಮತ್ತು ಏನಾದರೂ ಇವಾಗ ಆಗೋಗಿದೆ, ಗಾಯ ಆಗೋಗಿದೆ ಕಾಲಲ್ಲಿ ಅಂದರೆ ಕೊಕೊನಟ್ ಆಯಿಲ್ನ ತಗೊಂಡು ತಲೆಗೆ ಹಚ್ತಿರಲ್ಲ, ಆಯಿಲ್ ತಗೊಂಡು ಅವ್ರಿಗೆ ಪಾಗೆ ಸ್ವಲ್ಪ ಕಾಲ್ಗೆ ಸ್ವಲ್ಪ ಮಸಾಜ್ ಮಾಡಿ, ಆವಾಗ ಅವ್ರಿಗೂ ಸ್ವಲ್ಪ ಇದಾಗ್ತಾ ಬೆಟರ್ ಆಗಿ ಬರ್ತಾರೆ. ಇದು ನಾನು ಎಕ್ಸ್ಪೀರಿಯನ್ಸ್ ಮಾಡಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಟ್ರೈ ಮಾಡಿ. ಓಕೆ. ಮತ್ತೆ ನೀವು ಸೋಫಾ ಎಲ್ಲ ಯೂಸ್ ಮಾಡ್ತಾ ಇದ್ದೀರಾ, ಅದರಲ್ಲೂ ಹೇರ್ಸ್ ಇರುತ್ತೆ ಅಂದರೆ ಇದು ಹೊಸದಾಗಿ ನಾಯಿಗಳನ್ನ ತಗೋಬರ್ತಾರಲ್ಲ ಮನೆಗೆ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಎಕ್ಸ್ಪೀರಿಯನ್ಸ್ ಆದವರು ಸೋಫಾಗೆ ಏನಾದರೂ ಹಾಕಿರ್ತಾರೆ. ನೀವು ಹೊಸದಾಗಿ ಏನಾದರೂ ತಗೋಬರ್ತಾ ಇದ್ದೀರಾ ಅಂದರೆ ಇದು ಹೆಲ್ಪ್ಫುಲ್ ಆಗುತ್ತೆ ಅನ್ಕೊತೀನಿ. ಲೆದರ್ ಸೋಫಾಗಳು ತಗೊಳ್ಳಿ, ಆ ಥರದ್ದು ತಗೊಂಡ್ರೇ ಸೇಫ್ ಆಗೋದು. ಇಲ್ಲ ಅಂದರೆ ನಾನು ನಿಮಗೆ ಗೂಗಲಲ್ಲಿ ಅಂತೀನಿ, ಇದರಲ್ಲಿ ಅಮೆಝಾನಲ್ಲಿ ಚೆಕ್ ಮಾಡಿ ಲೆದರ್ ಕವರ್ ಅಂತ ಆ ಥರದ್ದು ಬರುತ್ತೆ. ಆ ಥರದ್ದು ನೀವು ಬೇಕಾದ್ರೆ ಸೈಜಾಗಿ ತಗೊಂಡು ನೀವು ಸೋಫಾ ಮೇಲೆ ಇವಾಗ ಹಾಕಿದ್ರೂ ಪರವಾಗಿಲ್ಲ, ಹೇರ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಬೋದು. ಇನ್ನೊಂದು ವಿಡಿಯೋ ಆ್ಯಡ್ ಮಾಡ್ತೀನಿ ನೋಡಿ ನಿಮಗೆ, ಅದು ಸೋಫಾ ಮೇಲೆ ಇವಾಗ ನಾವು ಹಾಕಿರೋ ಶೀಟು, ಅದು ಟೇಬಲ್ ಕವರ್ ಶೀಟು, ಅದನ್ನು ಹಾಕಿದ್ದೀರಿ ನಾವು ಮೇಲೆ, ಅಂದರೆ ಹೇರ್ಸ್ ಏನಾದರೂ ಬಂದ್ರೂ ಹೋಗಲಿ ಅನ್ನೋ ಥರ. ಮತ್ತು ಸೋಫಾಗೆ ಗಾಯ್ಸ್ ಈ ಥರ ಶೀಟ್ ಯೂಸ್ ಮಾಡಿ, ಅಂದರೆ ಇದು ಟೇಬಲ್ ಕವರ್ ಥರ ನೋಡಿ, ಇದು ಟೇಬಲ್ ಕವರ್ ಥರ ಅಲ್ಲ, ಇದು ಟೇಬಲ್ ಕವರೇ, ದೊಡ್ಡ ಟೇಬಲ್ ಕವರ್ ಅಂದರೆ ಅದಕ್ಕೆ ಯೂಸ್ ಮಾಡ್ತಾರೆ. ಇದಕ್ಕೆ ಕೂದಲಿದ್ರೂ ಹೀಗೆ ಮಾಡಿದ್ರೆ ಹೋಗ್ಬಿಡುತ್ತೆ, ಅಷ್ಟು ಹೆಲ್ಪ್ಫುಲ್ ಆಗುತ್ತೆ. ನೀವೇನಾದರೂ ಲೆದರ್ ಸೋಫಾ ಏನಾದರೂ ತಗೊಂಡಿದ್ರೆ ಓಕೆ ನಿಮಗೆ. ಇಲ್ಲ ಅಂದರೆ ನೀವೇನಾದರೂ ಈ ಥರ ನಾರ್ಮಲ್ ಸೋಫಾ ಏನಾದರೂ ಈ ಥರ ತಗೊಂಡಿದ್ದೀರಾ ಅಂದಾಗ ಈ ಥರದ್ದು ಯೂಸ್ ಮಾಡಿ ಗೈಸ್. ಹೇರ್ಸ್ ಎಲ್ಲ ಮೆತ್ಕೊಳ್ಳೋದೇನೂ ಇಲ್ಲ, ಅವ್ರು ಆರಾಮಾಗಿ ಇಲ್ಲಿ ಕುತ್ಕೊಂಡ್ರೂ ನಿಮಗೆ ಏನು ಕಷ್ಟ ಆಗಲ್ಲ. ಆ ವಿಡಿಯೋ ತೋರಿಸಿದ್ನಲ್ಲ ಆ ಥರ. ಇಲ್ಲ ಅಂದರೆ ನಿಮಗೆ
ನೀವು ಅದು ಹುಡುಕ್ಬೇಕು. ತಿಕ್ಕಾಗಿರೋ ಕವರ್ ಬರುತ್ತೆ, ಟೇಬಲ್ ಮೇಲೆ ಟ್ರಾನ್ಸ್ಪರೆಂಟ್ ಕವರ್ ಹಾಕ್ತಾರಲ್ಲ ಆ ತರದೇ ತಿಕ್ಕಾಗಿರೋದು ಸೋಫಾ ಮೇಲೆ ಹಾಕಕ್ಕೂ ಬರುತ್ತೆ. ಅದ್ ನಾನು ಏನಾದ್ರೂ ಆನ್ಲೈನ್ ಅಲ್ಲಿ ಸಿಕ್ಕಿದ್ರೆ ಹಾಕ್ತೀನಿ, ಇಲ್ಲ ಅಂದ್ರೆ ನೀವು ಚೆಕ್ ಮಾಡಿ. ಫುಲ್ ತಿಕ್ಕಾಗಿರುತ್ತೆ. ನಿಮ್ದೇನಾದ್ರೂ ಇವಾಗ ಅದು ಬೆಕ್ಕುನೇ ಆಗ್ಲಿ ನೈಲ್ಸ್ ಅಲ್ಲಿ ಹಿಂಗೆ ಪರ್ಚಿದ್ರು ಏನೂ ಆಗಲ್ಲ, ಆ ತರದ್ ಬರುತ್ತೆ. ನಿಮ್ಗೆ ಏನಾದ್ರು ತುಂಬಾ ಸೇಫ್ ಆಗಿರ್ಬೇಕು ಅಂತ ಹೇಳಿದ್ರೆ ಅದನ್ನ ಸೋಫಾ ಮೇಲೆ ಹಾಕಿ, ಆ ಕವರು ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ನಾನು ಇವಾಗ ಆಲ್ರೆಡಿ ಹಾಕಿದ್ದೀನಿ ಸೋಫಾ ಮೇಲೆ ಶೀಟು, ಅದಕ್ಕೆ ನನ್ಗೆ ಏನು ಪ್ರಾಬ್ಲಮ್ ಆಗಿಲ್ಲ. ಮೇ ಬಿ ಅದೇನಾದ್ರೂ ಪ್ರಾಬ್ಲಮ್ ಬಂದ್ರೆ ಅವಾಗ ನಾನು ಅದಕ್ಕೆ ಹೋಗೋಣ ಅನ್ಕೊಂಡಿದೀನಿ. ಇವಾಗ ಏನಿಲ್ಲ, ಈ ಟೇಬಲ್ ಕವರೇ ಆರಾಮಾಗಿದೆ, ಅದಕ್ಕೆ ಹಂಗೆ ಬಿಟ್ಟಿದ್ದೀನಿ. ಇಲ್ಲ ನಿಮ್ ಮನೇಲಿ ಬೆಕ್ಕು ಇತ್ತು, ಇಲ್ಲ ಡಾಗ್ಸ್ದು ನೇಲ್ಸ್ ತುಂಬಾ ಉದ್ದ ಇತ್ತು ಅಂದ್ರೆ ನೀವು ಇದನ್ನ ಟ್ರೈ ಮಾಡಿ, ನಿಮ್ಗೆ ನಿಜವಾಗ್ಲೂ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಡೋರ್ಗೆ ಮ್ಯಾಟ್ ಹಾಕ್ತಿರಲ್ಲ, ಅದೂನು ಇಂಪಾರ್ಟೆಂಟ್ ತುಂಬಾ ಆಗುತ್ತೆ. ನೀವು ಕ್ಲಾತ್ ಏನಾದ್ರು ಮ್ಯಾಟ್ ಹಾಕಿದ್ರೆ ವ್ಯಾಕ್ಯೂಮ್ ಏನಾದ್ರು ಅಲ್ಲಿ ಹೋದ್ರುನು ಕ್ಲಾತ್ ಎಲ್ಲ ಎಳ್ಕೊಳ್ಳುತ್ತೆ ವ್ಯಾಕ್ಯೂಮ್ ಅಲ್ಲಿ. ಮತ್ತೆ ಏನಾದ್ರು ಆ ಕ್ಲಾತ್ ಮೇಲೆ ಹೇರ್ಸ್ ಮೆತ್ಕೊಂಡ್ರು ಅದನ್ನ ಕ್ಲೀನ್ ಮಾಡೋದು ತುಂಬಾನೇ ಕಷ್ಟ. ಅದ್ರ ಬದಲು ನಾನು ಫೋಟೋ ಹಾಕ್ತೀನಿ ನೋಡಿ, ಆ ತರದ್ದು ಮ್ಯಾಟ್ ಯೂಸ್ ಮಾಡಿ. ಆ ತರ ಮ್ಯಾಟ್ ಅಂದ್ರೆ ನೆಲಕ್ಕೆ ಸ್ಟಿಕ್ ಆಗಿರುತ್ತಲ್ಲ ಆ ತರ ಮ್ಯಾಟ್ ಯೂಸ್ ಮಾಡಿ. ಅವಾಗ ಹೇರ್ಸ್ ಇದ್ರೂನು ಕ್ಲೀನ್ ಆಗಿ ಅದಕ್ಕೆ ರೋಲ್ ಮಾಡಿದ್ರು ಏನ್ ಮಾಡಿದ್ರು ಕ್ಲೀನ್ ಆಗಿ ಆಗುತ್ತೆ. ನೀವು ಸ್ವಲ್ಪ ಕಸನ ಸ್ವಲ್ಪ ಗಟ್ಟಿ ಗುಡ್ಸಿದ್ರು ಅದ್ರಲ್ಲಿ ಹೋಗುತ್ತೆ. ಬಟ್ ಕ್ಲಾತ್ ಏನಾದ್ರು ನೀವು ಮ್ಯಾಟ್ ಹಾಕಿದ್ರೆ ತುಂಬಾನೇ ಕಷ್ಟ. ಸ್ವಲ್ಪ ಮ್ಯಾಟ್ಸ್ ಇರ್ತಾವಲ್ಲ ಹೇರ್ಸ್ ಇದ್ರೂನು ಹೋಗದೆ ಇರೋದು ಅಂತ ಮ್ಯಾಟ್ಸ್ ಯೂಸ್ ಮಾಡಿ, ಕ್ಲಾತ್ ಮ್ಯಾಟ್ ಮಾತ್ರ ಯೂಸ್ ಮಾಡಬೇಡಿ. ಸೋಫಾ ಕೆಳಗಡೆ ನೀವು ಹಾಕ್ತಿರಲ್ಲ ಕಾರ್ಪೆಟ್ಸ್ ಹಾಕೋ ಬದಲು ಮಕ್ಕಳದು ಪ್ಲೇದು ಮ್ಯಾಟ್ಸ್ ಬರುತ್ತೆ ಗೊತ್ತಾ ನಿಮ್ಗೆ? ಆ ತರ ಮ್ಯಾಟ್ಸು ಸೂಪರ್ ಮಾರ್ಕೆಟ್ ಅಲ್ಲಿ ತುಂಬಾ ತರ ಇದಾವೆ. ನೀವು ಆ ತರ ಚೆಕ್ ಮಾಡ್ಬಿಟ್ಟು ಕೆಳಗಡೆ ಹಾಕಿ. ಅಂದ್ರೆ ನೀವು ಪೆಟ್ಸ್ ನ ಸೋಫಾ ಕೆಳಗಡೆ ಇಟ್ಟಿರ್ತೀರಾ, ಆದ್ರೆ ಅವ್ರಿಗೆ ಬೆಚ್ಚಗಿರ್ಬೇಕು ಅಂದ್ರೆ ಆ ತರದ್ ಯೂಸ್ ಮಾಡಿ. ಅವಾಗ ಹೇರ್ಸ್ ನ ಗುಡ್ಸಿದ್ರು ಕ್ಲೀನ್ ಆಗುತ್ತೆ, ಏನು ಪ್ರಾಬ್ಲಮ್ ಇರಲ್ಲ. ಅದೇ ನೀವು ಕಾರ್ಪೆಟ್ಸ್ ತುಂಬಾ ಜನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ, ನಾನು ಎಕ್ಸ್ಪೀರಿಯನ್ಸ್ ಮಾಡಿದೀನಿ, ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಕಾರ್ಪೆಟ್ಸ್ ಮೇಲೆ ಅವ್ರೇನಾದ್ರೂ ಬಂದು ಮಲ್ಕೊಂಡ್ರೆ, ಇಲ್ಲ ಮಲ್ಗಿಲ್ಲ ಅಂದ್ರೂ ಅವ್ರ ಹೇರ್ಸ್ ಹೆಂಗಾದ್ರೂ ಬಂದು ಕಾರ್ಪೆಟ್ ಮೇಲೆ ಬರುತ್ತೆ. ಅದನ್ನ ಬ್ರಷ್ ಮಾಡಿ ಉಜ್ಜಿದ್ರು ಹೋಗಲ್ಲ, ಜಾಸ್ತಿ ಕಷ್ಟ ಬಿದ್ದು ಮಾಡ್ಬೇಕು. ಅದು ತುಂಬಾ ರಿಸ್ಕಿ ಕೆಲಸ. ಅದ್ರ ಬದಲು ಈ ತರ ಮಾಡಿ. ಮತ್ತೆ ಅವ್ರು ಮಲ್ಗೋದೂನು ಆಲ್ಮೋಸ್ಟ್ ಆದ್ರೆ ನೀವು ಲೆದರ್ದು ಬಟ್ಟೆನೋ ಏನೋ ಒಂಥರ ಇರಿ, ನಾನು ತೋರಿಸ್ತೀನಿ ನೋಡಿ. ಇದು ಆಕ್ಚುಲಿ ಪ್ಯಾಂಟ್ ಈ ತರದ್ದು ನೋಡಿ. ಈ ತರದ್ ಏನಾದ್ರು ಕ್ಲಾತ್ ನಿಮ್ಗೆ ಎಲ್ಲಾದ್ರೂ ಸಿಕ್ಕಿದ್ರೆ ಇದನ್ನ ಅವರು ಮಲಗ್ತಾರಲ್ವಾ ಬೆಡ್, ಅದ್ರ ಮೇಲ್ ಹಾಕಿ ಕೂದ್ಲೇನಾದ್ರೂ ಬಿದ್ರೂ ಗುಡಿಸ್ಕೊಂಡು ಆರಾಮಾಗಿ ಹೋಗ್ಬೋದು. ಇದೆಲ್ಲ ರಿಸ್ಕ್ ಕಮ್ಮಿ ಮಾಡೋ ಕೆಲಸ. ಮತ್ತೆ ಹೇರ್ಸ್ ಎಲ್ಲ ಆಲ್ಮೋಸ್ಟ್ ಹೇಳಿದ್ದೀನಿ. ಇನ್ನೇನಾದ್ರೂ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ನಾನು ಮುಂದಕ್ಕೆ ಏನಾದ್ರೂ ನನಗೆ ಗೊತ್ತಿದ್ರೆ ಹೇಳ್ತೀನಿ, ನಿಮ್ಗೆ ಏನಾದ್ರೂ ಗೊತ್ತಿದ್ರು ಕಮೆಂಟ್ ಅಲ್ಲಿ ಹೇಳಿ. ನಾನು ಯಾವಾಗಾದ್ರೂ ನಿಮ್ಗೆ ವಿಡಿಯೋ ಮಾಡ್ತೀನಿ, ನನ್ಗೂ ಹೆಲ್ಪ್ಫುಲ್ ಆಗುತ್ತೆ ಅದರಿಂದ. ಮತ್ತೆ ಸೆಕೆಂಡ್ ಬಂದು ಅಂದ್ರೆ ಹೇರ್ಸ್ ಎಲ್ಲ ನಿಮ್ಗೆ ಹೇಳಿದೀನಿ ಅನ್ಕೊಂತೀನಿ, ಇದು ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅನ್ಕೊಂತೀನಿ. ಸೆಕೆಂಡ್ ಬಂದ್ಬಿಟ್ಟು ಏನಾದ್ರೂ ನಿಮ್ ಡಾಗ್ಸ್ಗೆ ತುಂಬಾ ಟಯರ್ಡ್ ಆಗಿದೆ, ಇಲ್ಲ ಹುಷಾರಿಲ್ಲ, ನೀವು ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋವರೆಗೂ ಅದಕ್ಕೆ ಎನರ್ಜಿ ಇಲ್ಲ ಅಂದ್ರೆ ನಾನು ನಿಮ್ಗೆ ಫೋಟೋ ಹಾಕ್ತೀನಿ ನೋಡಿ. ಎಲೆಕ್ಟ್ರೋ ಪೌಡರ್ ಅಂತೇನೋ ಬರುತ್ತೆ, ಗ್ರೀನ್ ಕಲರ್ ಪ್ಯಾಕೆಟ್ ಅಲ್ಲಿ ಬರುತ್ತೆ. ಅದನ್ನ ಸ್ವಲ್ಪ ಅವ್ರು ಕುಡಿಯೋ ನೀರಲ್ಲಿ ಒಂಚೂರು ಹಾಕಿ ಅವ್ರಿಗೆ ಅದು ಗ್ಲೂಕೋಸ್ ತರ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ಅವ್ರಿಗೆ ಟಯರ್ಡ್ನೆಸ್ ಏನಾದ್ರು ಇದ್ರೂನು ಎನರ್ಜಿ ಬರುತ್ತೆ, ಅವರು ಕುಡಿಯಕ್ಕೆ ಇಷ್ಟಪಡ್ತಾರೆ. ನೀವು ಟ್ರೈ ಮಾಡಿ. ನಮ್ಮ ಪೆಟ್ಸ್ಗೆ ಏನಾದ್ರು ಟಯರ್ಡ್ ಆದಾಗ ನಾವು ಅದನ್ನೇ ಮಾಡೋದು. ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ, ಇಲ್ಲ ಊಟ ಮಾಡಿ, ಇಲ್ಲ ಒಂದಿನ ಎಲ್ಲ ಊಟ ಮಾಡಿಲ್ಲ, ಅದಕ್ಕೆ ಎನರ್ಜಿನೇ ಇಲ್ಲ ಅಂದಾಗ ನಾವು ಇದನ್ನೇ ಟ್ರೈ ಮಾಡೋದು. ನೀವು ಟ್ರೈ ಮಾಡಿ, ನಿಮ್ಗೂ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಆಯ್ತಾ. ಮತ್ತೆ ನಮ್ಗೆ ಇದು ಹೇರ್ ಫಾಲ್ ಸ್ವಲ್ಪ ಆಲ್ಮೋಸ್ಟ್ ಕಮ್ಮಿ ಮಾಡಕ್ಕೆ ಸ್ವಲ್ಪ ನಮ್ ಕೈಯಲ್ಲಿ ಒಂಚೂರು ಆಗೋದಂದ್ರೆ ಬ್ಯಾಲೆನ್ಸ್ಡ್ ಡಯಟ್. ಮತ್ತೆ ಅವ್ರು ತಿಂತಾರೆ ಚೆನ್ನಾಗಿ ಅಂತ ಹೇಳ್ಬಿಟ್ಟು ನಾನು ಮಾಡಿದ್ದು ಅದೇ ತಪ್ಪೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇಲ್ಲ ಅವ್ರು ಹೊಟ್ಟೆ ಹಸಿತಾ ಇದೆ ಪಾಪ ಅಂತ ಹೇಳ್ಬಿಟ್ಟು ಜಾಸ್ತಿ ಕೊಡಕ್ ಹೋಗ್ಬಿಡಿ, ಆಮೇಲೆ ಅವರೇ ಹೆಲ್ತ್ ಇಶ್ಯೂ ಇಂದ ಒದ್ದಾಡ್ತಾರೆ. ಆ ತರ ಮಾಡಕ್ ಹೋಗ್ಬಿಡಿ. ನಮ್ದುನು ಲ್ಯಾಬ್ ಇದೆ, ಅದನ್ನು ಸ್ವಲ್ಪ ಜಾಸ್ತಿ ದಪ್ಪ ಆಗಿದೆ. ಅದು ಅಮ್ಮ ಆಗ್ಬಿಟ್ಟು ಮುಂದಕ್ಕೆ ತುಂಬಾ ಹೊಟ್ಟೆ ಹಸಿತಾಯ್ತು ಅಂತ ನಾವು ಜಾಸ್ತಿ ಹಾಕಕ್ ಹೋಗ್ಬಿಟ್ರಿ. ಅದಕ್ಕೆ ಅದು ಹೊಟ್ಟೆ ಎಲ್ಲ ಊದ್ಕೊಂಡ್ಬಿಡ್ತು, ಬಾಡಿನೂ ಊದ್ಕೊಂಡ್ಬಿಡ್ತು. ಕರ್ಡ್ ಮೊಸರು ರಾತ್ರಿಲಿ ಹಾಕಕ್ಕೆ ಹೋಗ್ಬೇಡಿ. ಆಲ್ಮೋಸ್ಟ್ ಹಾಕಿದ್ರು ಸ್ವಲ್ಪ ಹಾಕಿ, ಜಾಸ್ತಿ ಹಾಕ್ಬೇಡಿ. ಯಾಕಂದ್ರೆ ಅದರಿಂದನೂ ದಪ್ಪ ಆಗೋ ಚಾನ್ಸಸ್ನು ತುಂಬಾ ಇರುತ್ತೆ. ಮತ್ತೆ ಅನ್ನ ಸ್ವಲ್ಪ ಹಾಕಿ
ಅದ್ರ ಜೊತೆ ಪೆಡಿಗ್ರಿ ಮಿಕ್ಸ್ ಮಾಡಿ. ಪೆಡಿಗ್ರಿಯಲ್ಲೂ ಬ್ಯಾಲೆನ್ಸ್ಡ್ ಫುಡ್ಡೇ ಇರುತ್ತೆ, ಫುಲ್ಲಾಗಿ ಚಿಕನು ಇರಲ್ಲ, ಎಲ್ಲನೂ ಇರಲ್ಲ. ಅವ್ರಿಗೆ ಸ್ವಲ್ಪ ಹೆಲ್ದಿಯಾಗಿ ಆಗುತ್ತೆ ಅನ್ಸುತ್ತೆ. ರೈಸು ಮತ್ತೆ ಸ್ವಲ್ಪ ರೈಸು, ಸ್ವಲ್ಪ ಪೆಡಿಗ್ರಿ, ಮತ್ತೆ ಅದ್ರ ಜೊತೆ ಏನಾದ್ರು ತರಕಾರಿನೋ ಏನಾದ್ರು ಹಾಕೋದಾದ್ರೆ ಹಾಕಿ. ಮತ್ತೆ ನಿಮ್ಗೆ ಏನಾದ್ರು ಯಾವಾಗಾದ್ರೂ ಫ್ರೀ ಇದ್ರೆ ಗೂಗಲಲ್ಲಿ ಸರ್ಚ್ ಮಾಡ್ಬಿಟ್ಟು ಒಂದು ಶೀಟಲ್ಲಿ, ಅಂದ್ರೆ ನಿಮ್ಗೆ ನಾಯಿಗಳ ಮೇಲೆ ತುಂಬಾ ಪ್ರೀತಿ ಇದ್ರೆ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿ ಇದು ತಿನ್ಬೋದು ಅಂದ್ರೆ ನೀವು ಗೂಗಲಲ್ಲಿ ಸರ್ಚ್ ಮಾಡೇ ಮಾಡ್ತೀರಾ. ಆಲ್ಮೋಸ್ಟ್ ಎಲ್ಲರೂ ಪೆಟ್ಸ್ ಯಾರ್ಯಾರು ಇಟ್ಕೊಂಡಿದ್ದೀರೋ ಅವ್ರು ಆಲ್ಮೋಸ್ಟ್ ಟ್ರೈ ಮಾಡ್ತೀರಾ ಅಂತ ನನಗೆ ಗೊತ್ತು. ಗೂಗಲಲ್ಲಿ ಏನೇ ಹಾಕೋದಾದ್ರೂ ಸರ್ಚ್ ಮಾಡ್ತೀರಾ ಆಲ್ಮೋಸ್ಟ್ ಅಂತ ಗೊತ್ತು. ಸರ್ಚ್ ಮಾಡಿ ನೀವೇನಾದರೂ ಹಾಕೋದಾದ್ರೆ ಅದರಲ್ಲಿ ಸ್ವಲ್ಪ ವೆಜಿಟೇಬಲ್ಸು, ಫ್ರೂಟ್ಸು ಅದೆಲ್ಲ ಸ್ವಲ್ಪ ಹಾಕಕ್ಕೆ ಟ್ರೈ ಮಾಡಿ. ಮತ್ತೆ ಬಾಳೆಹಣ್ಣು ಹಾಕಿ. ಪಾಪ ಅವ್ರಿಗೆ ಏನಾದರೂ ಬಾತ್ರೂಮ್ಗೆ ಹೋಗೋಕ್ಕೆ ಕಷ್ಟ ಆದರೆ ನಾವಾದರೂ ನಮ್ಗಾದ್ರೂ ಗೊತ್ತಾಗುತ್ತೆ, ಅವ್ರಿಗೆ ಏನ್ ಗೊತ್ತಾಗುತ್ತೆ, ತುಂಬಾ ಕಷ್ಟ ಬೀಳ್ತಾ ಇರ್ತಾರೆ. ಅದಕ್ಕೆ ಬಾಳೆಹಣ್ಣು ಹಾಕಕ್ಕೆ ಟ್ರೈ ಮಾಡಿ. ಅಟ್ಲೀಸ್ಟ್ ಅರ್ಧ, ಚಿಕ್ಕ ಬಾಳೆಹಣ್ಣಲ್ಲಿ ಅರ್ಧ ಆದ್ರೂ ಹಾಕಿ ಅವರು ಆರಾಮಾಗಿ ಹೋಗ್ತಾರೆ. ಮತ್ತೆ ವಾಟರ್ ಕಂಟೆಂಟ್ ಇರೋದು ಕುಕುಂಬರು, ವಾಟರ್ ಮೆಲನ್ ಆ ಥರದ್ದು ನೋಡಿ ಗೂಗಲಲ್ಲಿ ನೀವು ಸರ್ಚ್ ಮಾಡಿಬಿಟ್ಟು, ನಾನು ಆಲ್ಮೋಸ್ಟ್ ನನಗೂ ಯಾವುದು ಅಷ್ಟು ಗೊತ್ತಿಲ್ಲ, ನಾನು ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ಇದು ಸೇಫಾ ಇಲ್ವಾ ಅಂತ ನೋಡಿ ಹಾಕ್ತೀನಿ. ಮತ್ತೆ ಸಾಲ್ಟ್ ಇರೋದು ಮತ್ತೆ ಹಾಲು ಎರಡು ಫುಲ್ಲಾಗಿ ಬಂದ್ ಮಾಡಿಬಿಡಿ. ಅದರಿಂದನೇ ಮೇಯ್ನ್ ಜಾಸ್ತಿ ಹೇರ್ ಫಾಲ್ ಆಗ್ತಾ ಇರೋದು, ಮತ್ತೆ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಬರೋದೆ ಸಾಲ್ಟು. ಮತ್ತೆ ಇದರಿಂದ ಅವ್ರಿಗೆ ಏನೋ ಒಂದು ಸ್ವಲ್ಪ ಸಪ್ರೇಟಾಗಿ ಮಾಡಿಬಿಡಿ, ಇಲ್ಲಾಂದ್ರೆ ಸ್ವಲ್ಪ ಪೆಡಿಗ್ರಿ ತಂದಿಟ್ಕೊಳ್ಳಿ, ಪೆಡಿಗ್ರಿ ಹಾಕಿ ಏನೋ ಒಂದು ಮಾಡಿ ಪ್ಲೀಸ್. ಸಾಲ್ಟ್, ಉಪ್ಪು, ಖಾರ ಅದೆಲ್ಲ ಹಾಕ್ಲೇಬೇಡಿ, ಅವ್ರಿಗೆ ಹೆಲ್ತ್ ಇಶ್ಯೂಸ್ ಬರುತ್ತೆ. ಅದನ್ನ ನೋಡ್ಕೊಂಡು ಲಾಸ್ಟಲ್ಲಿ ನಾವೇ ಸಫರ್ ಆಗಬೇಕು. ನಾವೇನು ಆಗ್ತಾ ಇಲ್ಲ, ಬರೀ ಅವ್ರಿಗಂತಾನೆ ಸಪ್ರೇಟ್ ಒಂದು ಕುಕ್ಕರಲ್ಲಿ ಒಂಚೂರು ನಾವು ಹೆಂಗೆ ಅನ್ನ ಮಾಡ್ಕೊತೀರೋ ಅವ್ರಿಗೂ ಹಂಗೆ ಸ್ವಲ್ಪ ಸಪ್ರೇಟಾಗಿ ಅನ್ನ ಮಾಡಿ ಇಡಿ. ಅವ್ರೂ ಆರಾಮಾಗಿ ತಿಂತಾರೆ, ಆರಾಮಾಗಿರ್ತಾರೆ. ನಾವು ಸಾಲ್ಟ್ ರುಚಿ ಒಂದ್ಸರಿ ತೋರಿಸಿದ್ರೆ ಅವ್ರೂ ಅದಕ್ಕೆ ಇದಾಗ್ಬಿಡ್ತಾರೆ. ಅದಕ್ಕೆ ಸ್ವಲ್ಪ ನೋಡಿಕೊಂಡು ಇದು ಮಾಡಿ. ನಾನು ಸ್ವಲ್ಪ ಫಾಸ್ಟಾಗಿ ಮಾತಾಡ್ತಾ ಇರ್ಬೋದು, ನನಗೆ ಸ್ವಲ್ಪ ಜಾಸ್ತಿ ಮಾತಾಡ್ತಾನೆ ಇದ್ರೆ ಉಸಿರುಗಟ್ಟೋದು ಸ್ವಲ್ಪ ಜಾಸ್ತಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಸೆಕೆಂಡ್ ಅಂತೀನಿ, ಇದು ಎಷ್ಟನೇದಂತಾನೆ ಗೊತ್ತಿಲ್ಲ ನನಗೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಥರದ್ದು ಸ್ನಾನ ಮಾಡಿದ್ರೆ, ನೀವು ನಾಯಿಗಳಿಗೆ ಸ್ನಾನ ಮಾಡಿಸ್ತಾ ಇದ್ದೀರಾ ಅಂದರೆ, ಬೆಕ್ಕುಗೂ ಓಕೆ, ಈ ಥರ ಮಾಡಿಸ್ತಾ ಇದ್ದೀರಾ ಅಂದರೆ ಈ ಥರದ್ದು ಯೂಸ್ ಮಾಡಿ. ಬೆಸ್ಟ್ ಇದು, ತುಂಬ ಅವ್ರಿಗೂ ಮಸಾಜ್ ಆದಂಗೆ ಅನಿಸುತ್ತೆ. ಇದರಲ್ಲಿ ಸ್ವಲ್ಪ ಶಾಂಪೂ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ರಬ್ ಮಾಡೋದು. ಹಿಂಗೆ ಸ್ಕ್ವೀಸ್ ಮಾಡಿದ ತಕ್ಷಣ ಅದ್ರಲ್ಲಿ ಶಾಂಪೂ ನೀರು ಬರ್ತಾ ಇರುತ್ತೆ. ನೀವು ಡೈರೆಕ್ಟಾಗಿ ಶಾಂಪೂ ಅಪ್ಲೈ ಮಾಡಿದ್ರೆ, ಅದೇನಾದರೂ ಶಾಂಪೂ ಆ ಥರನೇ ಅಲ್ಲೇ ತಲೆಯಲ್ಲೇ ಇದ್ರೆ ನಮ್ಗೆ ಹೆಂಗೆ ಹೊಟ್ಟಾಗುತ್ತೆ, ಆ ಥರನೇ ಅವ್ರಿಗೂ ಅಷ್ಟೇ ತಲೆ ಎಲ್ಲ ಹಂಗೆ ಹೊಟ್ಟೊಟ್ಟು ಥರ ಬಂದ್ಬಿಡುತ್ತೆ. ಅದಕ್ಕೆ ಈ ಥರದ್ದು ಯೂಸ್ ಮಾಡಿ. ನೀರು ಸಮೇತ ಶಾಂಪೂನು ಹೋಗೋದ್ರಿಂದ ಅವ್ರ ತಲೆನೂ ಅಂದರೆ ಹೇರ್ಸ್ ಎಲ್ಲ ಸ್ವಲ್ಪ ಕ್ಲಿಯರ್ ಆಗುತ್ತೆ, ಅವ್ರಿಗೂ ಮಸಾಜ್ ಮಾಡ್ದಂಗೆ ಆಗುತ್ತೆ. ಫಸ್ಟೆಲ್ಲ ನಮ್ಮ ಕ್ಯಾಂಡಿ ಅಂದರೆ ನಮ್ಮ ಶಿಡ್ಸುದು ಬಂದ್ಬಿಟ್ಟು ಮಾಡಿಸ್ಕೊತಾ ಇದ್ದಿಲ್ಲ. ಇದನ್ನ ಯಾವಾಗಿಂದ ನಾವು ಸ್ನಾನ ಮಾಡ್ಸಕ್ಕೆ ಇದು ಮಾಡಿದ್ರು ಮಸಾಜ್ ಚೆನ್ನಾಗಿ ಆಗ್ತಾ ಇರುತ್ತೆ, ಅದು ನೀಟಾಗಿ ಮಾಡಿಸ್ಕೊಂಡ್ಬಿಡುತ್ತೆ. ಇದು ನಿಜವಾಗ್ಲೂ ಯೂಸ್ಫುಲ್ ಪ್ರಾಡಕ್ಟ್, ಕಮ್ಮಿಗೆ ಇರುತ್ತೆ, ಆನ್ಲೈನಲ್ಲಿ ಚೆಕ್ ಮಾಡಿ ಸಿಗುತ್ತೆ. ನಾಯಿಗಳದ್ದು ಬ್ರಷ್ ಸ್ನಾನ ಮಾಡೋದಂದ್ರೂ ಸಿಗುತ್ತೆ, ನೋಡಿ ಚೆಕ್ ಮಾಡಿಬಿಟ್ಟು ತಗೊಳ್ಳಿ. ಇದು ನಿಜವಾಗ್ಲೂ ತುಂಬ ಯೂಸ್ಫುಲ್ಲು, ಟ್ರೈ ಮಾಡಿ. ಮತ್ತೆ ಗಾಯ್ಸ್, ಮೇಯ್ನ್ ಹೇರ್ಸ್ದು ಬಿಟ್ರೆ ಮೇಯ್ನ್ ಪ್ರಾಬ್ಲಮ್ ಇನ್ನೊಂದು ಅಂದರೆ ಸ್ಮೆಲ್ಲು. ಬೇರೆ ನಾವಂದ್ರೆ ಕಂಫರ್ಟ್ ಆಗ್ತೀರಿ ಅದ್ರ ಜೊತೆಗೆ, ಅಂದರೆ ನಾವು ಇಷ್ಟಪಡೋದ್ರಿಂದ ನಮಗೆ ಅಭ್ಯಾಸ ಇರುತ್ತೆ. ಬಟ್ ಆಚೆಯಿಂದ ಬರೋರು ಹೇಗೆ ಆಡ್ತಾರೆ ಅಂದರೆ ನಮಗೆ ಇರಿಟೇಟ್ ಆಗಿಬಿಡುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಒಂದೊಂದು ಟೈಮ್ ನಾವು ಒಂದೊಂದ್ಸರಿ ಅಡ್ಜಸ್ಟ್ ಆಗಬೇಕಾಗುತ್ತೆ. ಅದಕ್ಕೆ ಏನು ಮಾಡಿ ಅಂದರೆ ಮೇಯ್ನು ವಿಂಡೋಸ್ ಎಲ್ಲ ಓಪನ್ ಮಾಡಿಡಿ. ಏನಾದರೂ ದೊಡ್ಡದೇನಾದರೂ ಬಾಲ್ಕನಿನೋ ಡೋರೋ ಏನೇ ಇದ್ರೂ ಅದನ್ನ ಸ್ವಲ್ಪ ಹೊತ್ತೇನು ಬೆಳಿಗ್ಗೆಯಿಂದ ಸ್ವಲ್ಪ ಆಲ್ಮೋಸ್ಟ್ ಸಾಯಂಕಾಲವರೆಗೂ 6-5 ಓಪನ್ ಮಾಡಿನೇ ಇಡಿ. ಗಾಳಿ ಆಚೆ ಹೋಗಬೇಕು, ಗಾಳಿ ಒಳಗೆ ಬರಬೇಕು, ಅವಾಗೆ ಅದಕ್ಕೆ ಏನು ನಾಯಿದು ಸ್ಮೆಲ್ ಇದೆ ಅದೆಲ್ಲ ಆಚೆ ಹೋಗ್ಬಿಟ್ಟು ಒಳ್ಳೆ ಸ್ಮೆಲ್ಲು ಅಂದರೆ ಒಳ್ಳೆ ಗಾಳಿ ಒಳಗೆ ಬರುತ್ತೆ. ಇದು ನಿಜವಾಗ್ಲೂ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಇವಾಗ ನಾವು ರೆಂಟೆಡ್ ಹೌಸಲ್ಲಿ ಇರೋದ್ರಿಂದ ನಾವು ಇದನ್ನೇ ಟ್ರೈ ಮಾಡಿರೋದು. ಇವಾಗ ಆಲ್ಮೋಸ್ಟ್ ಯಾರು ಬಂದ್ರೂ ಇವಾಗ ಸ್ಮೆಲ್ ಇದೆ ಅಂತಾನೆ ಹೇಳಲ್ಲ. ಇದು ಮೇಯ್ನ್ ನಿಜವಾಗ್ಲೂ ತುಂಬಾ ವರ್ಕ್ ಆಗುತ್ತೆ. ನೀವು ಏನ್ ಮಾಡ್ತಿರೋ ಇಲ್ಲೋ ವಿಂಡೋಸ್ ಎಲ್ಲ ಓಪನ್ ಮಾಡಿಡಿ, ಗಾಳಿ ಎಲ್ಲ ಚೆನ್ನಾಗಿ ಮನೆ ಒಳಗೆ ಬರಬೇಕು, ಅವಾಗ ಏನು ಸ್ಮೆಲ್ ಇದೆಯೋ ಅದೆಲ್ಲ ಹೋಗುತ್ತೆ ಆಚೆಗೆ. ನಿಜವಾಗ್ಲೂ ಇದನ್ನ ವರ್ಕೌಟ್ ಮಾಡ್ಕೊಳ್ಳಿ, ನಿಜವಾಗ್ಲೂ ಯೂಸ್ ಆಗುತ್ತೆ.
ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ಹೇಳಿ ಆಯ್ತಾ. ನಾವು ಒಬ್ಬೊಬ್ರು, ನಾನು ಫಸ್ಟ್ ಹಂಗೆ ಇದ್ದೆ, ಆಲ್ಮೋಸ್ಟ್ ವಿಂಡೋಸ್ನೆಲ್ಲ ಕ್ಲೋಸ್ ಮಾಡಿ ಏನಿದು ಸ್ಮೆಲ್ ಆಚೆನೆ ಹೋಗ್ತಾ ಇಲ್ಲ ಅಂತ ನೋಡ್ತಾ ಇದ್ದೆ. ಇದು ಮೇನ್ ನಿಜವಾಗ್ಲೂ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಇದೆಲ್ಲ ಆಗಿಲ್ಲ ಅಂದ್ರೆ, ಇಲ್ಲ ನೀವು ಆಚೆ ಹೋಗಿದ್ದೀರಾ ಅಂತ ಟೈಮಲ್ಲಿ ವಿಂಡೋಸ್ ಡೋರ್ಸ್ ಎಲ್ಲ ಕ್ಲೋಸ್ ಮಾಡಕ್ ಆಗಿಲ್ಲ ಅಂದ್ರೆ ಪರ್ಫ್ಯೂಮ್ ಯೂಸ್ ಮಾಡಿ. ಅಂದ್ರೆ ನೀವು ಬರೋವರೆಗೂ ಪರ್ಫ್ಯೂಮ್ ಯೂಸ್ ಮಾಡಿ. ಆಲ್ಮೋಸ್ಟ್ ವಿಂಡೋಸ್ ಡೋರ್ಸ್ ಓಪನ್ ಮಾಡಕ್ಕೆ ಟ್ರೈ ಮಾಡಿ ಆಯ್ತಾ. ಯಾಕಂದ್ರೆ ಅದರಿಂದನೇ ನ್ಯಾಚುರಲ್ ಏರ್ಸ್ ಬರುತ್ತೆ. ಅದಿಲ್ಲ ಅಂದ್ರೆ ಈ ತರದ ಪರ್ಫ್ಯೂಮ್ಸ್ ಇಸ್ಕೊಳ್ಳಿ. ಇದ್ರಲ್ಲಿ ನೋಡಿ 10 ಮಿನಿಟ್ಸ್, 20 ಮಿನಿಟ್ಸ್ ಮತ್ತೆ 40 ಮಿನಿಟ್ಸ್ ಇದೆ. ಇದು ಓಡ್ತಾ ಇದೆ, ಅದಕ್ಕೆ ಅದು ಬರ್ತಾ ಇದೆ. ಅಂದ್ರೆ ನಿಮ್ಗೆ ಏನಾದ್ರು ತುಂಬಾ ಸ್ಮೆಲ್ ಇತ್ತು ಅಂದ್ರೆ 10 ಮಿನಿಟ್ಸ್ ಒಂದ್ಸಲಿ ಇದ್ರಲ್ಲಿ ಸೆಟ್ ಮಾಡ್ಬೋದು. 10 ಮಿನಿಟ್ಸ್ ಸೆಟ್ ಮಾಡಿದ್ರೆ 10 ಮಿನಿಟ್ಸ್ಗೆ ಇದು ಸ್ಪ್ರೇ ಮಾಡ್ತಾ ಇರುತ್ತೆ. ಇದು ಆಲ್ಮೋಸ್ಟ್ ಇವಾಗ ಎಲ್ಲ ಕಡೆನೂ ಬಂದ್ಬಿಟ್ಟಿದೆ. ನಾವು ತಗೊಳೋವಾಗ ಇದು ಅಷ್ಟು ಬಂದಿರ್ಲಿಲ್ಲ. ನಾವ್ ಯಾವಾಗ ಹೊಸದಾಗಿ ಏನ್ ಬಂದಿರುತ್ತೆ ಅದನ್ನ ಟ್ರೈ ಮಾಡಕ್ ಹೋಗ್ತೀವಿ. 10, 20, 40 20 ಮಿನಿಟ್ಸ್ ಇಟ್ರೆ 20 ಮಿನಿಟ್ಸ್ಗೆ ಹಂಗಂಗೆ ಹೊಡ್ಕೊಂತಾ ಇರುತ್ತೆ. ನನಗೆ ಅನ್ಸೋ ಪ್ರಕಾರ 40 ಮಿನಿಟ್ಸ್ ಇಟ್ರೆ ಸಾಕು ಗೈಸ್. ಅದು ಸ್ಪ್ರೇ ಹೊಡಿತಾನೆ ಇರುತ್ತೆ 40 ಮಿನಿಟ್ಸ್ಗೆ. ನಿಮ್ ಮನೆನೆಲ್ಲ ಸ್ಮೆಲ್ ಇಲ್ದಂಗೆ ಆಲ್ಮೋಸ್ಟ್ ಕಂಟ್ರೋಲ್ ಮಾಡುತ್ತೆ. ಇದು ನಿಜವಾಗ್ಲೂ ಯೂಸ್ಫುಲ್ ಆಗುತ್ತೆ. ನಿಮ್ಗೆ ಏನಾದ್ರು ಸ್ಪ್ರೇ ಮಾಡಕ್ ಆಗಿಲ್ಲ ಅಂದ್ರೆ, ಇವಾಗೂನು ತುಂಬಾ ಜನ ಈ ರೂಮ್ ಸ್ಪ್ರೇನ ಹೊಡಿತಾ ಇರ್ತಾರೆ. ಅದ್ರ ಬದಲು ಇದು ನನಗೆ ಬೆಸ್ಟ್ ಅನ್ಸುತ್ತೆ. ಇದಿಲ್ಲ ಅಂದ್ರೆ ಇನ್ನೊಂದು ತೋರಿಸ್ತೀನಿ ರೀ. ಅದಿಲ್ಲ ಅಂದ್ರೆ ಗೈಸ್, ಈ ತರದೆಲ್ಲ ಹೋಮ್ ಸೆಂಟರ್ ಸಿಗುತ್ತೆ. ಬೇರೆ ಕಡೆನೂ ಸಿಗ್ಬೋದು, ಆನ್ಲೈನ್ ಅಲ್ಲೂ, ನನಗೆ ಗೊತ್ತಿಲ್ಲ. ನೀವು ಬೇಕಾದ್ರೆ ಟ್ರೈ ಮಾಡಿ, ಸಿಗುತ್ತೆ. ಇದು ನಾನು ರೂಮಲ್ಲಿ ಇಡ್ತೀನಿ ಆಕ್ಚುಲಿ. ಇದನ್ನು ಸೂಪರ್ ಆಗಿದೆ. ಅಂದ್ರೆ ಇದ್ರ ಮೇಲೆ ನೀರ್ ಹಾಕಿ, ಆಲ್ಮೋಸ್ಟ್ ಅರ್ಧ ನೀರ್ ಹಾಕ್ಬಿಟ್ಟು ಅದಕ್ಕೆ ಈ ತರದು ಚಿಕ್ಕ ಚಿಕ್ಕ ಬಾಟಲ್ಸ್ ಬರುತ್ತೆ. ಹೋಮ್ ಸೆಂಟರ್ ಅಂದ್ರೆ ಫುಲ್ ಸೆಟ್ಟೇ ಸಿಗುತ್ತೆ ನಿಮ್ಗೆ. ಪರ್ಫ್ಯೂಮ್ಸ್ ಸ್ವಲ್ಪ ಜಾಸ್ತಿ ಇದೆ ಅಂದ್ರೆ ಹೋಮ್ ಸೆಂಟ್ರಲ್ ನಾನ್ ನೋಡಿರೋ ಪ್ರಕಾರ ನನಗೆ ಸಿಕ್ಕಿದ್ದ ಅದ್ರಲ್ಲಿ ಜಾಸ್ತಿ. ನಾನು ಬೇರೆ ಕಡೆ ಎಲ್ಲ ಟ್ರೈ ಮಾಡಿಲ್ಲ, ನಾನು ತಗೊಂಡಿದ್ದು ಹೋಮ್ ಸೆಂಟ್ರಲ್ಲೇ. ಅದಕ್ಕೆ ಟ್ರೈ ಮಾಡಿ. ಇದು ಒಂದ್ 2-3 ಡ್ರಾಪ್ಸ್ ಹಾಕ್ಬಿಟ್ಟು ನಿಮ್ಗೆ ಎಷ್ಟು ಚೆನ್ನಾಗಿ ಸ್ಮೆಲ್ ಬೇಕೋ ಆ ತರ 1-2-3 ಡ್ರಾಪ್ಸ್ ಸಾಕು. ಇಲ್ಲಿ ಮಿನಿ ಕ್ಯಾಂಡಲ್ ಬರುತ್ತಲ್ಲ, ಆ ತರದು ಇಲ್ಲಿ ಇಟ್ಬಿಟ್ಟು ಉರ್ಸಿದ್ರೆ ಆ ನೀರು ಆವಿ ಆಗ್ತಾ ಸ್ಮೆಲ್ ಫುಲ್ಲು ರೂಮ್ ಫುಲ್ಲು, ಮನೆ ಫುಲ್ಲು ಬರುತ್ತೆ. ಟ್ರೈ ಮಾಡಿ ಗಾಯ್ಸ್, ಇದನ್ನು ತುಂಬಾನೇ ಚೆನ್ನಾಗಿರುತ್ತೆ ಸ್ಮೆಲ್ಲು. ನನಗೂ ತುಂಬಾ ಇಷ್ಟ. ನೀವು ಟ್ರೈ ಮಾಡಿ ಆಯ್ತಾ. ಇದ್ರೊಳಗೂ ಪರ್ಫ್ಯೂಮ್ ಕ್ಯಾಂಡಲ್ ಬರುತ್ತೆ. ನೀವು ನಾರ್ಮಲ್ ಕ್ಯಾಂಡಲ್ ಇಟ್ರು ಇದು ಸ್ವಲ್ಪ ಎಸೆನ್ಸ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಇದಾಗುತ್ತೆ. ಇದು ತುಂಬಾ ಎಸೆನ್ಸ್ ಬರುತ್ತೆ. ಅಂದ್ರೆ ಬೇರೆ ಬೇರೆ ಫ್ಲೇವರ್ಸ್ ಬರುತ್ತೆ. ನೀವು ಟ್ರೈ ಮಾಡಿ, ಯಾವ ಫ್ಲೇವರ್ ಬೇಕು ಅದನ್ನ ತಗೊಂಡು ಇದ್ ಮಾಡಿ. ನನಗೆ ಈ ಫ್ಲೇವರ್ ತುಂಬಾ ಇಷ್ಟ ಆಯ್ತು, ಅದಕ್ಕೆ ನಾನು ಇದನ್ನೇ ತಗೊಂಡೆ. ಇರಿ ನಾನು ಇನ್ನೊಂದು ತೋರಿಸ್ತೀನಿ ಇರಿ ನಿಮ್ಗೆ. ಇನ್ನೊಂದು ಗಾಯ್ಸ್, ಇದು ನಮ್ಗೆ ನಿಜವಾಗ್ಲೂ ಎಷ್ಟು ಸ್ಮೆಲ್ ಗಮ್ ಅನ್ನುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿದೆ. ಅಯ್ಯೋ, ಇದ್ರದ್ದು ಬಾಟಲ್ ಕೆಳಗಡೆ ಇದೆ. ಅಂದ್ರೆ ನಿಮ್ಗೆ ಯಾವ್ದು ಬೇಕೋ ಅದು ಎಸೆನ್ಸ್ ಇದ್ರ ಜೊತೆಗೆ ಬರುತ್ತೆ. ನೀವು ಬೇಕಾದ್ರೆ ಸೆಲೆಕ್ಟ್ ಮಾಡಿ ಯಾವ್ದು ಬೇಕು ಅಂತ ತಗೊಬೋದು, ಅವ್ರ ಹತ್ರನೇ ಕೇಳ್ಬಿಟ್ಟು. ಒಂದು ನಿಮಿಷ, ಇದು ಸಪ್ರೇಟ್ ಇರೋದು ಈ ಗ್ಲಾಸು. ಇದನ್ನ ಎತ್ಕೊಂಡು ನಿಮಿಷ, ಇದು ಈ ತರ ಸಪ್ರೇಟ್ ಬರುತ್ತೆ. ಈ ತರದ್ರಲ್ಲಿ ನೀರ್ ತುಂಬಿಸ್ಬಿಟ್ಟು ನಿಮ್ಗೆ ಎಷ್ಟು ಚೆನ್ನಾಗಿ ಸ್ಮೆಲ್ ಬೇಕೋ ನೋಡಿ, ಹಿಂಗ್ ಮಾಡೋದಷ್ಟೇ ಆಯ್ತಾ. ಇದು ಕ್ಯಾಪು, ಎಷ್ಟು ಚೆನ್ನಾಗಿ ನಿಮ್ಗೆ ಸ್ಮೆಲ್ ಬೇಕೋ ಅಷ್ಟು ಚೆನ್ನಾಗಿ ನೀವು ಎಸೆನ್ಸ್ ನ ಇದ್ರೊಳಗೆ ಹಾಕಿದ್ರೆ ಅಷ್ಟು ಚೆನ್ನಾಗಿ ಗಮ್ ಅನ್ನುತ್ತೆ. ಅಂದ್ರೆ ನೀವಿಲ್ಲಿ ಚಾರ್ಜ್ ಆನ್ ಮಾಡಿ ಇಡಬೇಕು. ನಿಮ್ಗೆ ಏನಾದ್ರು ಇದು ಬೇಕು ಅಂದ್ರೆ ಇದನ್ನ ಎಲ್ಲ ಟೈಮು ನಿಮ್ಗೆ ಆಗುತ್ತೆ ಅಂದ್ರೆ ಎಲ್ಲ ಟೈಮ್ ಯೂಸ್ ಮಾಡಿ. ಬಟ್ ಆಲ್ಮೋಸ್ಟ್ ನ್ಯಾಚುರಲ್ ಗಾಳಿನೇ ಮನೆಯೊಳಗೆ ಬರಕ್ ಬಿಡಿ. ಯಾವಾಗಾದ್ರೂ ನಿಮ್ಗೆ ಫುಲ್ಲು ಒಂಥರ ಸ್ಟ್ರೆಸ್ ಆಗಿದ್ದಾಗ, ಇಲ್ಲ ಏನಾದ್ರೂ ಒಳ್ಳೆ ಸ್ಮೆಲ್ ತಗೊಬೇಕಂದಾಗ ಇದನ್ನ ಟ್ರೈ ಮಾಡಿ ಗೈಸ್, ತುಂಬಾ ಚೆನ್ನಾಗಿದೆ. ಅಂದ್ರೆ ಈ ತರ ತುಂಬಾ ಬರುತ್ತೆ ಎಲೆಕ್ಟ್ರಿಕ್ದು. ನಾವ್ ಇದು ತಗೊಂಡ್ರೆ ನಿಮ್ಗೆ ನೀವು ಹಾಕ್ತಿರಲ್ಲ ಎಸೆನ್ಸ್, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವ್ದು ಆಯಿಲ್ನ ಚೂಸ್ ಮಾಡಿ ಹಾಕ್ತೀರ ಅಂತ ಅಲ್ಲೇ ಸ್ಮೆಲ್ ನೋಡ್ಬಿಟ್ಟು ತಗೊಂಬಂದು ಹಾಕಿ. ಇದನ್ನು ತುಂಬಾ ಯೂಸ್ಫುಲ್ ಆಗುತ್ತೆ ಪೆಟ್ಸ್ ಇರೋ ಮನೆಯಲ್ಲಿ. ನಿಜವಾಗ್ಲೂ ಟ್ರೈ ಮಾಡಿ ಆಯ್ತಾ. ಮತ್ತೆ ಇನ್ನೊಂದು ಎಲ್ಲರೂ ಫೇಸ್ ಮಾಡೋದೇನು ಅಂದ್ರೆ, ಅದು ಎಲ್ಲ ಕಚ್ಚಿಡೋದು ಎಲ್ಲ ಮಾಡುತ್ತೆ. ಅದನ್ನ ನೀವು ಚಿಕ್ಕ ವಯಸ್ಸಿಂದಾನೇ ಅಭ್ಯಾಸ ಮಾಡಿಸ್ಬೇಕು. ಚಿಕ್ಕ ವಯಸ್ಸಿಂದಾನೇ ಕಚ್ಚೋದನ್ನ ಬಿಡಿಸ್ಬೇಕು ನೀವು. ಇಲ್ಲ ಅದನ್ನ ಕಚ್ಚಿಲ್ಲ ಅಂದ್ರೆ ನೀವು ಏನಾದ್ರೂ ಟ್ರೀಟ್ಸ್ ಕೊಡೋದು ಅದನ್ನೆಲ್ಲ ಅಭ್ಯಾಸ ಮಾಡಿಸಿ. ನಾವು ಅಷ್ಟೇ ಇವಾಗ ಧೈರ್ಯವಾಗಿ ನಾವು ಚಿಕ್ಕ ವಯಸ್ಸಿಂದಾನು ಅಭ್ಯಾಸ ಮಾಡಿಸಿರೋದ್ರಿಂದ ಧೈರ್ಯವಾಗಿ ವೈಯರ್ಸ್ ಎಲ್ಲಾದ್ರೂ ಹಂಗೆ ಇದ್ರೂನು ಬಿಟ್ಟು ಹೋಗ್ಬೋದು. ನಮ್ಗೆ ಏನಂದ್ರೆ ಭಯ, ಅವ್ರು ವೈಯರ್ಸ್ ಕಚ್ಚಾಕ್ತಾರೆ ಅನ್ನೋದಕ್ಕಿಂತ ಅದರಿಂದ ಏನಾದ್ರು ಶಾಕ್ ಏನಾದ್ರು ಹೊಡಿದ್ರೆ
ಅದಕ್ಕೆ ವಯರ್ ಹೋದ್ರೆ ಹೋಯ್ತು ಅಂತ ಹೇಳ್ಬೋದು, ಬಟ್ ಅವ್ರಿಗೆ ಶಾಕ್ ಕೊಡಿದ್ರೆ ಅದೊಂದು ಭಯ ಇರುತ್ತೆ. ಅದಕ್ಕೆ ಏನಾದ್ರೂ ನೀವು ಸ್ವಿಚ್ ಬಾಕ್ಸ್ ಹತ್ರ ಇಟ್ಟು ಹಂಗೆ ಹೋಗ್ತೀರಾ ಅಂದ್ರೆ ಆತರ ಮಾಡಕ್ ಹೋಗ್ಬೇಡಿ. ಇಲ್ಲ ಗದ್ರಬಿಟ್ಟು ಅದು ತಪ್ಪು ಅನ್ನೋ ತರ ತೋರಿಸಿ ನಾವ್ ಏನ್ ಕಲಿಸ್ತಿರೋ ಅದನ್ನ ಚೆನ್ನಾಗಿ ಕಲಿಯುತ್ತೆ. ಬಟ್ ಸ್ವಲ್ಪ ಟ್ರೈನಿಂಗ್ ಕೊಡ್ಬೇಕು, ಪೇಶನ್ಸ್ ಇರ್ಬೇಕು ನಮ್ಗೆ. ಅದಿದ್ರೆ ಕ್ಲೀನ್ ಆಗಿ ಹೇಳ್ಕೊಡ್ಬೋದು ನಾವು. ನೀವು ಟ್ರೈ ಮಾಡಿ. ನಮ್ದಂತೂ ಇದುವರೆಗೂ ಇನ್ನೊಂದು ಫಸ್ಟ್ ಇತ್ತು ಲ್ಯಾಬು, ಅದು ಎಲ್ಲನೂ ಕಚ್ಚಿ ಆಗ್ತಾ ಇತ್ತು. ಈಗಿರೋವು ನಾವು ಧೈರ್ಯವಾಗಿ ಬಿಟ್ಟೋಗ್ಬೋದು. ಒಂದು ಟೈಮ್ ಏನೋ ಆಗಿತ್ತು ಅಂದ್ರೆ ನಾವು ಕ್ಯಾಶ್ ಇಟ್ಟು ಪರ್ಸ್ ಇಟ್ಬಿಟ್ಟು ಹಂಗೆ ಇಟ್ಟೋಗ್ಬಿಟ್ಟಿದ್ರಿ. ನಾವು ಲೆಸನ್ ಕಲ್ತಿದ್ದು ಯಾವಾಗ ಅಂದ್ರೆ ಒಂದಿನ ಇದು ಆಲ್ಮೋಸ್ಟ್ 3 years ಬ್ಯಾಕ್ ಏನೋ ಕಾಸಿಟ್ಟಿದ್ರಿ. ಏನೋ ನಾವು ಆಚೆ ಐಟಮ್ ತಗೊಬೇಕು ಅಂತ ಕಾಸಿಟ್ಟು ಅದನ್ನ ಪರ್ಸಲ್ಲಿ ಇಟ್ಬಿಟ್ಟು ಪರ್ಸ್ನ ಎತ್ಕೊಂಡು ಮನೇಲೆ ಇಟ್ಟು ಮರ್ತು ಹೋಗ್ಬಿಟ್ಟಿದ್ರಿ. ಅದು ನಮ್ಮ ಬೇಬಿ ಕೈಗೆ ಸಿಕ್ಬಿಟ್ಟು ಅಯ್ಯೋ ದೇವ್ರೆ, ನಾವು ಶಾಪಿಂಗ್ ಹೋಗಿದಿರಲ್ಲಿ ಅಲ್ಲಿ ನೆನಪಾಗೈತೆ, ಅಯ್ಯೋ ಪರ್ಸೇ ತಂದಿಲ್ಲ ಅನ್ಬಿಟ್ಟು. ಅದು ಪರ್ಸ್ ತಂದಿಲ್ಲ ಅನ್ನೋದಕ್ಕಿಂತ ಪರ್ಸ್ನ ಟೇಬಲ್ ಮೇಲೆ ಇಟ್ಬಿಟ್ರಲ್ಲ ಅಂತ ಇದಾಯ್ತು. ಅವಾಗ ಇನ್ನೂ ಸ್ವಲ್ಪ ನಮ್ಮ ಪೆಟ್ಸ್ ಸ್ವಲ್ಪ ಚಿಕ್ಕದಿತ್ತು. ಅವಾಗ ಭಯ ಆಯ್ತು ಅಂದ್ರೆ ಮನೆವರೆಗೂ ಪ್ರೇಯರ್ ಮಾಡ್ಕೊಂಡು ಬಂದಿದ್ದೀರಿ ನಾವು. ಏನು ಮಾಡ್ಬಾರ್ದು, ಅದು ಕಾಸೈತೆ ಅನ್ಬಿಟ್ಟು. ಆದ್ರೆ ಮನೆಗ್ ಬಂದು ನೋಡೋ ಅಷ್ಟಕ್ಕೆ ಎಲ್ಲ ಹರಡ್ಸ್ಬಿಟ್ಟಿತ್ತು. ಪರ್ಸ್ ಸಮೇತ ಹರಡ್ಸ್ಬಿಟ್ಟು ಕಾಸನೆಲ್ಲ ಹರಡ್ಸಿತ್ತು. ಪುಣ್ಯಕ್ಕೆ ಒಂದೂನು ಕಾಸನ್ನ ಎತ್ಬಿಟ್ಟು ಕಚ್ಚಿ ಬಿಸಾಕಿಲ್ಲ. ಅವಾಗ ನಾವು ಪಾಠ ಕಲ್ತ್ಬಿಟ್ಟು ಅವಾಗಿಂದ ಇಲ್ಲ ನೋ ಅಂತ ನಾವು ಹೊಡಿಯಕ್ ಹೋಗಿಲ್ಲ, ಬಾಯಿ ಮೇಲೆಲ್ಲ ಹೊಡಿಯಕ್ ಹೋಗಿಲ್ಲ. ಇದು ಬಂದ್ಬಿಟ್ಟು ಗದ್ರೋದು ಇಲ್ಲ ಅದ್ ಮಾಡ್ಬಾರ್ದು ಅಂತ ಹೇಳೋದು. ಅದೇನಾದ್ರೂ ಬಿಟ್ಬಿಟ್ರೆ ಒಂದು ಟ್ರೀಟ್ ಕೊಡೋದು, ಆ ಥರ ಅಭ್ಯಾಸ ಮಾಡಿಸಿ ಇವಾಗ ನಮ್ದು ಏನೂ ಮಾಡ್ತಾ ಇಲ್ಲ. ಅಂದ್ರೆ ಈ ತರ ನಾವು ಆರಾಮಾಗಿ ಒನ್ ಡೇ ಫುಲ್ಲು ಮನೆಯಿಂದ ಆಚೆ ಹೋಗಿ ಬಂದ್ರು ಸೈಲೆಂಟ್ ಆಗಿರ್ತಾರೆ, ಅವ್ರ ಪಾಡಿಗಿರ್ತಾರೆ. ಮತ್ತೆ ನಾಯಿ ಏನಾದ್ರು ತಗೊಂತೀರ ಅಂದ್ರೆ ಅದ್ರ ಜೊತೆಗೆ ಇನ್ನೊಂದು ಆದ್ರೆ ನಿಮ್ ಕೈಯಲ್ಲಿ ಆದ್ರೆ ಇನ್ನೊಂದು ಜೊತೆ ಲೀಡ್ಸಿ, ಅವಾಗ ಅದು ಅವರಿಬ್ರಿಗೆ ಅಡ್ಜಸ್ಟ್ ಆಗಿ ಅವ್ರು ಸ್ವಲ್ಪ ಆರಾಮಾಗಿರ್ತಾರೆ. ನಾವು ಸ್ವಲ್ಪ ಬೆಳಗಿಂದ ರಾತ್ರಿವರೆಗೂ ಬರ್ತೀರಾ ಅಂದ್ರೂನು ಒಂದೇ ಬಿಡ್ತೀರಾ ಅಂದ್ರೆ ತುಂಬಾನೇ ಕಷ್ಟ ಆಗ್ಬಿಡುತ್ತೆ ಪಾಪ. ಅದನ್ನು ಬೆಳಿಗ್ಗೆಯಿಂದ ಕಾದು ಸುಸ್ತಾಗ್ಬಿಡುತ್ತೆ. ಆಲ್ಮೋಸ್ಟ್ 2 ಇಟ್ಕೊಳಕ್ಕೆ ಟ್ರೈ ಮಾಡಿ. 2 ಇಟ್ಕೊಂಡ್ರೆ ಅವರಿಬ್ರು ಬೋರ್ ಆದ್ರೆ ಅವರಿಬ್ರು ಆಟ ಆಡ್ಕೊಂತಾರೆ. ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೀವೇನಾದ್ರೂ ಅವ್ರಿಗೆ ಕಡ್ತ ಆಗ್ತೈತೆ ಬಾಯಿ ಅಂದ್ಬಿಟ್ಟು ಫಸ್ಟ್ ಇಂದಾನೇ ಕೊಡಕ್ ಸ್ಟಾರ್ಟ್ ಮಾಡಿದ್ರೆ ನೀವು ಫುಲ್ಲು ಅದಿರೋವರೆಗೂ ನಾವು ಭಯ ಬಿದ್ಕೊಂಡೇ ಇರ್ಬೇಕು. ಎಲ್ಲಾದ್ರೂ ಆಚೆ ಹೋದ್ರೆ ವಯರ್ಸ್ನೆಲ್ಲ ಎತ್ತಿಡೋದು ಆ ಥರ ಎಲ್ಲ ಮಾಡ್ಬೇಕು. ನಾವು ಮಾಡ್ಬೇಕು ಅಂದ್ರೆ ನಾವು ಇವಾಗೂ ಧೈರ್ಯವಾಗಿ ವಯರ್ಸ್ ಎಲ್ಲ ಹಂಗಂಗೆ ಬಿಟ್ಟೋಗ್ತೀರಿ, ಅದು ಯಾವ್ದು ಕಚ್ಚಿರಲ್ಲ, ಹಂಗೆ ಬಿಟ್ಟಿರುತ್ತೆ. ತುಂಬಾ ಅದಕ್ಕೆ ಒಂದೊಂದ್ಸರಿ ತುಂಬಾ ಸ್ಟ್ರೆಸ್ ಆಗ್ಬಿಡ್ತು ಅಂದ್ರೆ ಎತ್ಕೊಂಡು ಹೋಗುತ್ತೆ. ಒಂದು ಚಿಕ್ಕದಿದೆ, ಅದು ಸಾಕ್ಸ್ನ ಎತ್ಕೊಂಡು ಹೋಗುತ್ತೆ. ಅಂದಿದ ತಕ್ಷಣ ಅದನ್ನ ಅಲ್ಲೇ ಹಾಕ್ಬಿಟ್ಟು ಹೋಗ್ಬಿಡುತ್ತೆ. ಆ ಥರ ನಾವು ಅಭ್ಯಾಸ ಮಾಡಿಸ್ಬೇಕು. ನಾವ್ ಹೆಂಗ್ ಅಭ್ಯಾಸ ಮಾಡಿಸ್ತಿರೋ ಹಾಗಿರುತ್ತೆ. ಟ್ರೈ ಮಾಡಿ ಆಯ್ತಾ. ಮತ್ತೆ ಇನ್ನೊಂದು ಏನಂದ್ರೆ ಮೇನ್ ಬಂದ್ಬಿಟ್ಟು ಇವಾಗ ವಾಶ್ರೂಮ್ಗೆ ಒಬ್ಬೊಬ್ರಿಗೆ ಆಚೆ ಕರ್ಕೊಂಡು ಹೋಗಕ್ಕಾಗಲ್ಲ. ನಮಗೂ ಒಂದೊಂದ್ಸರಿ ಆ ಪ್ರಾಬ್ಲಮ್ ಬರುತ್ತೆ. ನಾವು ಅವಾಗ ಏನ್ ಮಾಡ್ತೀರಿ ಅಂದ್ರೆ ಒಂದೊಂದ್ ನಾಯಿ ಒಂದೊಂದ್ ತರ ಇರುತ್ತೆ. ಒಬ್ಬೊಬ್ರಿಗೆ ಗೊತ್ತಿರುತ್ತೆ ಅದು ಯಾವಾಗ ವಾಶ್ರೂಮ್ಗೆ ಹೋಗುತ್ತೆ ಅಂತ. ಆಗ ಎತ್ಬಿಟ್ಟು ಬಾತ್ರೂಮ್ ಒಳಗೆ ಕ್ಲೋಸ್ ಮಾಡ್ಬಿಟ್ಟು ಬಿಡಿ. ಇಲ್ಲಾಂದ್ರೆ ನೀವುನು ಸ್ವಲ್ಪ ಹೊತ್ತು ವಾಶ್ರೂಮ್ ಅಲ್ಲೇ ಅವ್ರು ಏನಾದ್ರು ಭಯ ಬೀಳ್ತಾರೆ ಇಲ್ಲ ಬೊಗಳ್ತಾರೆ ಅಂದ್ರೆ ನೀವು ಒಂದ್ ಸ್ವಲ್ಪ ಹೊತ್ತು ವಾಶ್ರೂಮ್ ಅಲ್ಲಿ ಇರಿ. ಅವಾಗ ಅವ್ರು ವಾಶ್ರೂಮ್ ಮುಗಿಸ್ಕೊಂಡ್ ಬರ್ತಾರೆ. ಅದೇನಾದ್ರೂ ವಾಶ್ರೂಮ್ಗೆ ಹೋದ್ರೆ ಅವಾಗ ಅವ್ರಿಗೆ ಗೊತ್ತಾಗುತ್ತೆ. ಅಂದ್ರೆ ನಾವ್ ಇಲ್ಲೇ ಹೋಗ್ಬೇಕು ಅಂತ ನೆಕ್ಸ್ಟ್ ಟೈಮು ಅದ್ ಸ್ಮೆಲ್ ನೋಡ್ಕೊಳ್ಳುತ್ತೆ. ವಾಶ್ರೂಮ್ಗೆ ಹೋಗಿದ ತಕ್ಷಣ ಹಂಗೆ ಬಂದ್ಬಿಡಲ್ಲ, ಫಸ್ಟ್ ಸ್ಮೆಲ್ ನೋಡುತ್ತೆ. ನೆಕ್ಸ್ಟ್ ನಾವ್ ಅಲ್ಲೇ ಹೋಗ್ಬೇಕಂತಾನು ಗೊತ್ತಾಗುತ್ತೆ. ಅದಕ್ಕೋಸ್ಕರ ನೀವು ಆಲ್ಮೋಸ್ಟ್ ಒಂದ್ ಸ್ವಲ್ಪ ದಿನ ಟ್ರೈ ಮಾಡಿಸಿ ಆಮೇಲೆ ಅದೇ ಕಲ್ತ್ಕೊಳ್ಳುತ್ತೆ. ಇಲ್ಲ ಇದಕ್ಕೆ ಅಂತಾನೆ ನಿಮ್ಗೆ ಕಲ್ಸಕ್ಕೆ ಆಗಿಲ್ಲ ಅಂದ್ರೆ ಅದಕ್ಕಂತಾನೆ ಟ್ರೈನರ್ಸ್ ಎಲ್ಲ ಇರ್ತಾರೆ. ಒಂದ್ ತಿಂಗಳಲ್ಲಿ 1 ವಾರದಲ್ಲೆಲ್ಲ ನಿಮ್ಗೆ ನಾಯಿಗೆ ಏನೇನ್ ಬೇಕು ಎಲ್ಲ ಹೇಳ್ಕೊಟ್ಬಿಟ್ಟು ಹೋಗ್ತಾರೆ. ನಿಮ್ಗೆ ಏನಾದ್ರು ತುಂಬಾ ಕಷ್ಟ ಆಯ್ತು ಅಂದ್ರೆ ಆಚೆ ಯಾವಾಗ್ಲೂ ಕರ್ಕೊಂಡು ಹೋಗಕ್ ಆಗಲ್ಲ ಒಬ್ಬೊಬ್ರಿಗೆ ಸಿಚುವೇಶನ್. ಅದಕ್ಕೆ ನಾನು ಹೇಳ್ತಾ ಇರೋದು ಬೆಸ್ಟ್ ಅಂದ್ರೆ ವಾಶ್ರೂಮ್ ಅಲ್ಲಿ ಮಾಡ್ಬೋದು. ಮತ್ತೆ ಗಾಯ್ಸ್ ಇದು ಲಾಸ್ಟ್ ಟಿಪ್ಪು. ಇದು ದೊಡ್ಡ ನಾಯಿಗೆಲ್ಲ ವರ್ಕ್ ಆಗುತ್ತಾ ಇಲ್ಲ ಗೊತ್ತಿಲ್ಲ. ಅಂದ್ರೆ ಲ್ಯಾಬು ಮತ್ತೆ ಗೋಲ್ಡನ್ ರಿಟ್ರೀವರ್ ಅದಕ್ಕೆಲ್ಲ ವರ್ಕೌಟ್ ಆಗುತ್ತಾ ನನ್ಗೆ ಗೊತ್ತಿಲ್ಲ. ನಾನು ಇದನ್ನ ಚಿಕ್ಕ ಪೆಟ್ಸ್ ಅಂದ್ರೆ ಶಿಡ್ಸು ಇಲ್ಲ
ಬೆಕ್ಕು ಇಲ್ಲ ಚಿಕ್ಕ ಚಿಕ್ಕ ಪೆಟ್ಸ್ ಯಾವ್ದಾವ್ದು ಇರುತ್ತೆ ಗೈಸ್. ಮರಿ ಇದ್ದಾಗ ಅದಕ್ಕೆ ಗೊತ್ತಾಗಲ್ಲ ಜಾಸ್ತಿ. ಆಚೆ ಆಚೆ ಹೋಗೋಕ್ಕಿಂತ ಮನೇಲೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂತ ಟೈಮಲ್ಲಿ ನೀವೇನಾದ್ರೂ ಮ್ಯಾಟ್ ಏನಾದ್ರೂ ಅಲ್ಲಿ ಹಾಕಿದ್ರೆ ಆ ಮ್ಯಾಟ್ ಇಂದ ಮನೆಯೆಲ್ಲ ಸ್ಮೆಲ್ ಬರುತ್ತೆ. ಮತ್ತೆ ಅದನ್ನ ನೀವು ವಾಶ್ ಮಾಡ್ಕೊಂಡು ಕುತ್ಕೊಬೇಕು. ಅದೆಲ್ಲ ರಿಸ್ಕಿ ಕೆಲಸ ಆಯ್ತಾ. ಮತ್ತೆ ಏನ್ ಮಾಡುತ್ತೆ, ಇವಾಗ ನೀವು ಮ್ಯಾಟ್ ಹಾಕ್ಬಿಟ್ಟು ಎತ್ಬಿಟ್ರೆ ಅಲ್ಲೇನಾದ್ರೂ ಮತ್ತೆ ಅದು ಸ್ಮೆಲ್ ನೋಡ್ಕೊಂಡ್ರೆ ಮತ್ತೆ ಹೋಗಿ ಅದೇ ಸ್ಪಾಟ್ ಅಲ್ಲೇ ಹೋಗಿ ಟಾಯ್ಲೆಟ್ಗೆ ಹೋಗುತ್ತೆ. ಅದ್ರ ಬದಲು ಬೆಸ್ಟ್ ಬಂದ್ಬಿಟ್ಟು ನಾನು ಇವಾಗ ಫೋಟೋ ಹಾಕ್ತೀನಿ ನೋಡಿ, ಆ ಥರ ಮೋಪ್ ತಗೊಳ್ಳಿ. ಅದು ಇವಾಗೆಲ್ಲ ತುಂಬಾ ಟ್ರೆಂಡಲ್ಲಿ ಇದೆ ಆಯ್ತಾ. ನಮಗೂ ರೀಸೆಂಟ್ ಆಗಿ ಗೊತ್ತಾಗಿದ್ದು ಅದು ಏನಂದ್ರೆ, ಇವಾಗ ಏನಾದ್ರೂ ಅದು ಚಿಕ್ಕ ಚಿಕ್ಕದು ಪೆಟ್ಸ್ ಟಾಯ್ಲೆಟ್ ಮಾಡ್ತಾವ ಅಂದ್ರೆ ಅದರಿಂದ ಮೋಪಿಂದ ಇದ್ ಮಾಡಿದ್ರೆ ಫುಲ್ಲು ಅದು ನೀರೆಲ್ಲ ಎಳ್ಕೊಳ್ಳುತ್ತೆ. ನೀವು ಹೋಗಿ ವಾಶ್ರೂಮ್ ಅಲ್ಲಿ ಸ್ಕ್ವೀಸ್ ಮಾಡ್ಬೋದು ಅದನ್ನ, ಅವಾಗ ಆರಾಮಾಗಿ ಆಗುತ್ತೆ. ಮತ್ತೆ ನೀವು ಬೇಕಾದ್ರೆ ಅದರಿಂದನೇ ಸ್ವಲ್ಪ ನೀರ್ ಹಾಕಿ ಒರೆಸಿದ್ರು ಫುಲ್ಲು ಸ್ಕ್ವೀಸ್ ಆಗುತ್ತೆ. ಫುಲ್ಲು ಅಂದ್ರೆ ನೀರೆಲ್ಲ ಎಳ್ಕೊಂಡು ಕ್ಲೀನ್ ಆಗುತ್ತೆ. ಮತ್ತೆ ಅಲ್ಲಿ ಹೋಗೋದೆಲ್ಲ ಮಾಡಲ್ಲ. ನೀವು ಅವಾಗ ಬೇಕಾದ್ರೆ ವಾಶ್ರೂಮ್ ಅಲ್ಲಿ ಚಿಕ್ಕ ಮರಿ ಇದ್ದಾಗಿಂದಾನೇ ನೀವು ಅಭ್ಯಾಸ ಮಾಡಿಸ್ಬೋದು. ಇದಂತೂ ನಿಜವಾಗ್ಲೂ ತುಂಬಾ ವರ್ಕೌಟ್ ಆಗುತ್ತೆ. ತುಂಬಾ ಜನಗೆ ಇವಾಗೂ ಪ್ರಾಬ್ಲಮ್ ಇದೆ, ಅಂದ್ರೆ ಮನೇಲಿ ಹೋಗ್ಬಿಡುತ್ತೆ ಟಾಯ್ಲೆಟ್ಗೆ. ಇದನ್ನ ನೀವು ಒಂದು ಮೋಪ್ನ ತೆಗ್ದು ಇಟ್ಕೊಳ್ಳಿ, ತುಂಬಾ ನಿಜವಾಗ್ಲೂ ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ನೀವು ಯಾವ ತರ ಮೋಪ್ ತಗೊಬೇಕಂದ್ರೆ, ಕೆಳಗಡೆ ಮೋಪ್ ಚೇಂಜ್ ಮಾಡೋ ತರ ತಗೊಳ್ಳಿ. ಇಲ್ಲ ಅಂದ್ರೆ ಹೊಸದ್ ಫುಲ್ ಆಗಿ ಯಾವಾಗ್ಲೂ ತಗೊಳ್ಳೋ ಪರಿಸ್ಥಿತಿ ಬರ್ಬೋದು. ಅದ್ರ ಬದಲು ಕೆಳಗಡೆ ಮಾತ್ರ ಮೋಪ್ ಪೀಸ್ ಇರುತ್ತಲ್ಲ ಅದನ್ನ ಮಾತ್ರ ಚೇಂಜ್ ಮಾಡೋ ತರ ನೋಡಿ ತಗೊಳ್ಳಿ, ಓಕೆನಾ. ಅವಾಗ ಸ್ವಲ್ಪ ಮನೇನೂ ಕ್ಲೀನ್ ಆಗಿರುತ್ತೆ. ಅದೇ ನೀವು ಮ್ಯಾಟ್ ಅಲ್ಲೇ ಹಾಕಿ ಅದನ್ನ ತೊಳೆಯೋದಂದ್ರೆ ಅದು ರಿಸ್ಕ್. ಹಂಗೆ ಅಲ್ಲೇ ಬಿಟ್ರು ಮನೆಯೆಲ್ಲ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇದನ್ನೆಲ್ಲ ಟ್ರೈ ಮಾಡಿ, ಓಕೆ. ಮತ್ತೆ ಗಾಯ್ಸ್, ಇಷ್ಟು ವ್ಲಾಗಲ್ಲಿ ಇವತ್ತೇ ನಾನು ತುಂಬಾ ಹೊತ್ತು ನಿಂತ್ಕೊಂಡು ಜಾಸ್ತಿ ಬಡ 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 ಅಂತ ಮಾತಾಡ್ಕೊಂಡು ಜಾಸ್ತಿ ಹೊತ್ತು ಮಾತಾಡಿರೋದು ಇದೆ. ನೆಕ್ಸ್ಟ್ ಟೈಮ್ಗೆ ಇನ್ನೂ ಸ್ವಲ್ಪ ಇದಾಗ್ತೀನಿ. ಬಟ್ ನನಗೆ ಜಾಸ್ತಿ ಮಾತಾಡ್ತಾನೆ ಇದ್ರೆ ಉಸಿರುಗಟ್ಟೋದು ಉಸ ಅಂತ ಇರ್ತೀನಿ. ಸ್ವಲ್ಪ ಟಯರ್ಡ್ ಜಾಸ್ತಿ ಆಗ್ಬಿಡುತ್ತೆ. ನಾನು ಜಾಸ್ತಿ ಎಲ್ಲ ಮಾತಾಡಕ್ ಹೋಗಲ್ಲ, ಹಿಂಗೆ ಬಡವ ಅಂತ ಒಂದೇ ಗ್ಯಾಪ್ ಇಲ್ದಿರೋ ಮಾತಾಡಕ್ ಹೋಗಲ್ಲ. ಅದಕ್ಕೆ ಸ್ವಲ್ಪ ಟಯರ್ಡ್ ಆಯ್ತು. ಓಕೆ ಗೈಸ್, ನಾನು ನನಗೆ ಗೊತ್ತಿರೋ ಅಷ್ಟು ಇನ್ನೂ ಮರ್ತೋಗಿದ್ದೀನೋ ಗೊತ್ತಿಲ್ಲ. ನಾನು ನೋಟ್ ಮಾಡ್ಕೊಂಡಿರೋ ಪಾಯಿಂಟ್ಸು ಮತ್ತು ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು, ನನಗೂ ಒಂದೇ ಒಂದು ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂದರೆ ಒಂದು ಅದು ಕೊಕೊನಟ್ ಆಯಿಲು ನಾನು ಇನ್ನೂ ಟ್ರೈ ಮಾಡಿಲ್ಲ. ಬೇಕಾದರೆ ನೀವು ಟ್ರೈ ಮಾಡ್ತೀರಾ ಅಂದರೆ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮಗೆ ಇದು ವರ್ಕ್ ಆಗ್ತಾಯ್ತಾ ಇಲ್ಲ ಅಂತ. ಇಲ್ಲ ಬೇರೆ ಏನಾದರೂ ನಿಮಗೆ ವರ್ಕೌಟ್ ಆಗಿದ್ರು ಹೇಳಿ. ಈಗ ಆಲ್ಮೋಸ್ಟು ಯಾರೋ ಸ್ವಲ್ಪ ಜನ ಪೆಟ್ಸ್ ಇಟ್ಕೊಂಡಿಲ್ಲ, ತುಂಬಾನೇ ಜನ ಇಟ್ಕೊಂಡಿದ್ದಾರೆ. ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂತೀನಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದಕ್ಕೆ ಏನಾದರೂ ಹೆಲ್ಪ್ಫುಲ್ ಆಗೋ ಥರ ಏನಾದರೂ ವಿಡಿಯೋ ಮಾಡ್ತೀನಿ. ಮತ್ತೆ ಲೈಕ್ ಮಾಡಿ, ಮತ್ತೆ ಯಾರು ನಿಮ್ಮ ಪೆಟ್ಸ್ ಲವರ್ಸ್ ಇದ್ದಾರೋ ಅವ್ರಿಗೆಲ್ಲ ಶೇರ್ ಮಾಡಿ. ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ ಅನ್ಕೊಂತೀನಿ. ತುಂಬಾ ಜನ ಇದನ್ನ ಟ್ರೈ ಮಾಡಿರ್ತೀರಾ, ಇನ್ನು ಬೇರೆ ಥರನೂ ಟ್ರೈ ಮಾಡಿರ್ತೀರಾ. ನನಗೂ ಗೊತ್ತಿಲ್ಲದೆ ಇರೋದನ್ನ ನೀವು ಹೇಳಿ, ನನಗೂ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಇವಾಗ ಆಲ್ಮೋಸ್ಟ್ ಒಂದು 80% ನನಗೆ ಇವೆಲ್ಲ ಹೆಲ್ಪ್ಫುಲ್ ಆಗಿದೆ. ನನಗೆ ಇನ್ನೊಂದು 20% ಅಲ್ಲಿ ಇಲ್ಲಿ ಆದ್ರೂ ಅಂದರೆ ಮೇಯ್ನ್ ಅಂದರೆ ಹೇರ್ಸ್ ಸ್ವಲ್ಪ ಪ್ರಾಬ್ಲಮ್ ಅಷ್ಟೇ. ಬಟ್ ಆಲ್ಮೋಸ್ಟ್ ಎಲ್ಲ ಇದು ಮಾಡ್ಕೊತೀರಾ, ಆದರೂ ಎಲ್ಲೋ ಒಂದು ಕಡೆ ಇದ್ದೇ ಇದ್ಬಿಡುತ್ತೆ ಹೇರ್ಸು. ಅದು ಫುಲ್ ಕ್ಲಿಯರ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ. ಇನ್ನೊಂದೋಸ್ಕರ ಗೈಸ್, ಸೊ ಅಷ್ಟೇ ಈ ವಿಡಿಯೋ. ತುಂಬ ಹೊತ್ತು ಮಾತಾಡ್ಬಿಟ್ಟು ನಿಮಗೆ ವಿಡಿಯೋ ಮಾಡಿ ಹೇಳಿದ್ದೀನಿ. ತುಂಬ ಜನ ನಾನು ಸಫರ್ ಮಾಡಿನೇ 2-3 ಇಯರ್ಸು ನನಗೆ ಎಷ್ಟು ಇದಾಗ್ಬಿಡ್ತಂದ್ರೆ, ಸೋಫಾ ಕ್ಲೀನ್ ಮಾಡೋದಾ, ನೆಲ ಕ್ಲೀನ್ ಮಾಡೋದಾ, ಯಾವ್ದು ಕ್ಲೀನ್ ಮಾಡೋದಂತ ಅಷ್ಟು ಸ್ಟ್ರೆಸ್ ಆಗ್ತಾ ಇತ್ತು ನನಗೆ. ಇಲ್ಲ ಅವ್ರನ್ನ ಕ್ಲೀನ್ ಮಾಡೋದಾ, ಅವ್ರನ್ನ ಇದು ಮಾಡೋಕ್ಕೂ ಆಗಲ್ಲ, ಏನು ಮಾಡೋಕ್ಕೂ ಆಗಲ್ಲ, ಅವ್ರನ್ನೂ ಬೈಯೋಕ್ಕಾಗಲ್ಲ ನಾವು. ಪಾಪ ಅವ್ರಿಗೂ ಏನು ಗೊತ್ತು, ಹೇರ್ಸ್ ಹೋಗ್ತಾ ಇರುತ್ತೆ. ಸೊ ಅದಕ್ಕೆ ಬೆಸ್ಟ್ ಚಾಯ್ಸ್ ಅಂದರೆ ಇದೆ. ನೀವು ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇದು ನಿಜವಾಗ್ಲೂ ನನಗೆ ತುಂಬ 80% ಅಷ್ಟು ಹೆಲ್ಪ್ಫುಲ್ ಆಗಿದೆ, ನಿಮಗೂ ಹೆಲ್ಪ್ಫುಲ್ ಆಗುತ್ತೆ. ಸೊ ಟ್ರೈ ಮಾಡಿಬಿಟ್ಟು ಹೇಳಿ, ಓಕೆನಾ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಓಕೆ ಗಾಯ್ಸ್, ಬಾಯ್.